ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ವಿಪ್ರ ವ್ಯವಹಾರ ವೇದಿಕೆಯ ಬಿಸಿನೆಸ್ ಫೋರಂನ ಎಲ್ಲ ಮಿತ್ರರಿಗೂ ಅತ್ಯಂತ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಧ್ವಂಸಗೊಳಿಸಬೇಕು ಅಂತ ಅನೇಕರು ಪ್ರಯತ್ನ ಪಡ್ತಾರೆ. ಆದರೆ ಸದ್ದಿಲ್ಲದೆ ಅದನ್ನು ಮೀರಿರುವಂಥ ಸಂಸ್ಥೆ ಇದು ಅಂತ ನನಗನ್ಸುತ್ತೆ. ಸದ್ದೇ ಮಾಡಲಿಲ್ಲ, ಆದರೆ ಮೀರಿ ಆಗಿದೆ ಅಂತ. ವರ್ಣಾಶ್ರಮದ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಿವೆ. ಬ್ರಾಹ್ಮಣರು ಇಂಥ ಕೆಲಸ ಮಾಡಬೇಕು, ವೈಶ್ಯರು ಹೀಗೆ ಮಾಡಬೇಕು ಅಂತ ಹೀಗೆ ಈ ನಾಡಿನ ಬ್ರಾಹ್ಮಣರು ಒಂದು ಸ್ಪಷ್ಟವಾಗಿರುವಂಥ ನಿರ್ದೇಶನ ಹಾಕಿ ಚೌಕಟ್ಟು ಹಾಕ್ಬಿಟ್ಟಿದ್ದಾರೆ ಎಲ್ರಿಗೂ ಅಂತ ಹೇಳ್ತಿರ್ತಾರೆ. ಆದರೆ ಭಾಳ ಜನರಿಗೆ ಒಂದು ಸಮರ್ಥವಾಗಿರುವಂಥ ಉದಾಹರಣೆ ಇವತ್ತು ಅದೇ ಬ್ರಾಹ್ಮಣರು ಯಾರು ಚೌಕಟ್ಟು ಹಾಕಿದ್ದಾರೆ ಅಂತ ನೀವು ಹೇಳ್ತಿದ್ದೀರೋ ಅವರೇ ಅದನ್ನು ಮೀರಿ ಭಿನ್ನ ಭಿನ್ನವಾಗಿರುವಂಥ ಕ್ಷೇತ್ರಗಳಲ್ಲಿ ಯಾರು ಬೇಕಿದ್ರೂ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸಿದ್ದಾರೆ ಅನ್ನೋದಕ್ಕೆ ಸಮಾಜಕ್ಕೊಂದು ಸಮರ್ಥವಾಗಿರುವಂಥ ಉದಾಹರಣೆ ಅಂತ ನನಗನ್ಸುತ್ತೆ. ಬಿಸ್ನೆಸ್ ಫೋರಮ್ ಅನ್ನೋದು ಆ ದೃಷ್ಟಿಯಿಂದ ಒಂದು ಮಹತ್ವವಾಗಿರುವಂಥ ಉಪಕ್ರಮ. ಎರಡನೇದು, ನನಗೆ ಭಾಳ ಸಂತೋಷ ಆಗಿದ್ದು ಈ ಕಾರ್ಯಕ್ರಮಕ್ಕೆ ಕರೆದಾಗ ತಕ್ಷಣ ಒಪ್ಕೊಂಡೆ. ಬಹುಶಃ ನೀವು ಆಮೇಲೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಭಾಳ ಸಮಯ ತೆಗೆದುಕೊಳ್ಳಿಲ್ಲ. 2 ಕಾರಣಕ್ಕೆ. ಒಂದು, ನನ್ನ ಅತ್ಯಂತ ಆಪ್ಯಾಯಮಾನವಾಗಿರುವಂಥ ಕ್ಷೇತ್ರ ಇದು. ಬಿಸ್ನೆಸ್ ನನ್ನ ಕ್ಷೇತ್ರ, ಐ ಡೋಂಟ್ ಡೂ ಇಟ್. ಆದರೆ ನಂಗೆ ಅತ್ಯಂತ ಆಪ್ಯಾಯಮಾನವಾದ ಕ್ಷೇತ್ರ. ಯಾಕೆ ಅಂತಂದರೆ, ಒಂದು ದೇಶದ ಆಸ್ತಿಯನ್ನು ಹೆಚ್ಚಿಸದೇ ಹೋದರೆ, ದೇಶದ ಅಸೆಟ್ಸ್ ಅನ್ನು ಜಾಸ್ತಿ ಮಾಡದೆ ಹೋದರೆ ಆ ದೇಶ ಸುದೀರ್ಘ ಕಾಲವಾಗಿ ಬಲವಾಗಿ ಬದುಕೋದಿಲ್ಲ ಅಂತ. ಅಸೆಟ್ಸ್ ಎಲ್ಲ ದಿಕ್ಕಿನಲ್ಲೂ ಕೂಡ. ಅಸೆಟ್ಸ್ ಯಾವ ದಿಕ್ಕಲ್ಲಿ ಅಂತ ಹೇಳುವಾಗ ಸಾತ್ವಿಕವಾದ ಅಸೆಟ್ಸು ಜಾಸ್ತಿ ಆಗಬೇಕು, ರಾಜಸಿಕವಾದ ಅಸೆಟ್ಸು ಜಾಸ್ತಿ ಆಗಬೇಕು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಸಾತ್ವಿಕವಾದ ಅಸೆಟ್ಸ್ ಅನ್ನು ಜಾಸ್ತಿ ಮಾಡಲಿಕ್ಕೆ ವೈಚಾರಿಕವಾಗಿರುವಂತಹ ಪರಂಪರೆಯನ್ನು ಮುನ್ನುಡಿಸುವಂತ ಒಂದು ಪ್ರಯತ್ನ ನಡೆದರೆ, ರಾಜಸಿಕವಾಗಿ ಭಾರತದ ಅಸೆಟ್ಸ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಬಿಸಿನೆಸ್ ಫೋರಮ್ಗಳು ಬಹಳ ದೊಡ್ಡ ಕೆಲಸವನ್ನು ಮಾಡ್ತವೆ. ಅದರಲ್ಲೂ ವಿಪ್ರರು ಈ ದಿಕ್ಕಲ್ಲಿ ಬಲವಾಗಿರುವಂತಹ ಹೆಜ್ಜೆ ಇಟ್ಟಿರುವಾಗ ತಕ್ಷಣಕ್ಕೆ ಅದ್ರ ಜೊತೆ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಅತ್ಯಂತ ಪ್ರೀತಿಯಿಂದ ಧಾವಿಸಿ ಬಂದೆ. ತುಂಬ ಸಮಯ ಏನು ತೆಗೆದುಕೊಳ್ಳಲಿಲ್ಲ. ಸೊ ಬಹಳ ಸಂತೋಷ ಅನ್ನಿಸ್ತು ನನಗೆ. ಮತ್ತೆ ಇನ್ನೊಂದು ಸಂಗತಿ ಏನು ಅಂತಂದ್ರೆ, ವಿಪ್ರರು ಅಂತಂದ್ರೆ ಬುದ್ಧಿವಂತರು ಅಂತ ಸಮಾಜದ ಭಾವನೆ ಇದೆ. ಎಷ್ಟೇ ದ್ವೇಷ ಇದ್ರೂ ಅನೇಕರು ದ್ವೇಷ ಮಾಡ್ತಾರೆ, ಅನೇಕರು ಇದನ್ನು ವಿರೋಧಿಸುವಂತ ಪ್ರಯತ್ನ ಮಾಡ್ತಾರೆ. ಬ್ರಾಹ್ಮಣರನ್ನ ಕಂಠಮಟ್ಟ ದ್ವೇಷಿಸುವಂತ ಜನ ಸಮಾಜದ ನಡುವೆ ಅಲ್ಲಲ್ಲಲ್ಲಿ ಕಂಡು ಬರ್ತಾರೆ. ಏನು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ, ನಡೀತಾ ಇರುತ್ತೆ. ಇದು ಯಾವಾಗ್ಲೂ ಇದ್ದಿದೆ, ಯಾವಾಗ್ಲೂ ಒಂದೇ ತರದ ಸಮಾಜ ಇರುತ್ತೆ ಅಂತ ಏನು ಭಾವಿಸುವಂತ ಅಗತ್ಯ ಇಲ್ಲ. ಆದ್ರೆ ಹಾಗೆ ಕಂಠಮಟ್ಟ ದ್ವೇಷಿಸುವವನಿಗೂ ಗೊತ್ತು, ನಾನು ಯಾರನ್ನು ದ್ವೇಷಿಸ್ತಾ ಇದ್ದಾನೋ ಬಹಳ ಬುದ್ಧಿವಂತ ಅವನು ಅಂತ. ಅವನಿಗೆ ಗೊತ್ತಿದೆ ಬಹಳ ಬುದ್ಧಿವಂತ ಅವನು ಅಂತ. ಈ ಬುದ್ಧಿವಂತಿಕೆಯ ಕಾರಣಕ್ಕೋಸ್ಕರವೇ ಒಂದು ದ್ವೇಷವೂ ಇದೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇವನಿಗಿಂತ 1 ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ. ನಾನು 4 ಹೆಜ್ಜೆ ಮುಂದೆ ಹೋದ್ರೆ ಇವನು 6ನೇ ಹೆಜ್ಜೆಯಲ್ಲಿ ಕಾಣ್ತಿರ್ತಾನೆ ಅಂತ. ಏನಾದ್ರೂ ಹಂಗೆ ಅಂತ ತಮಾಷೆ ಮಾಡ್ತಿದ್ರು. ಲೈಟರ್ ನೋಟಲ್ಲಿ ನಾನು ಹೇಳ್ತಿರೋದು ಒಂದು ಸಂಗತಿಯನ್ನ. ನಾನು ಒಂದು ಕಾರ್ಯಕ್ರಮದಲ್ಲಿದ್ದಾಗ, ಒಂದು ಕಾರ್ಯಕ್ರಮದ ತಯಾರಿಯಲ್ಲಿದ್ದಾಗ ಮತಾಂತರದ ಬಗ್ಗೆ ಚರ್ಚೆ ನಡೀತಿತ್ತು. ಒಂದಷ್ಟು ಜನ ಬಂದು ಹೇಳಿದ್ರಂತೆ, ಊರಿನ ಬ್ರಾಹ್ಮಣರೊಬ್ಬರಿಗೆ ಅಥವಾ ಹಿರಿಯರಿಗೆ, ಪುರೋಹಿತರಿಗೆ ಬಂದು ಹೇಳಿದ್ರಂತೆ, ನೀವು ಹೀಗೆ ನಮಗೆ ತೊಂದರೆ ಕೊಡ್ತಾ ಇದ್ರೆ ನಾವೆಲ್ಲರೂ ಮುಸಲ್ಮಾನರಾಗ್ಬಿಡ್ತೀವಿ ಅಂತ. ಅದಕ್ಕೆ ಆ ಪುರೋಹಿತರು ಹೇಳಿದ್ರಂತೆ, ಆಗು ಅಲ್ಲೂ ಮೌಲ್ವಿಯಾಗಿ ನಾನೇ ಬರ್ತೀನಿ ಅಂದ್ರಂತ. ಅಂತವ್ರು ತಮಾಷೆಯಿಂದ ಹೇಳ್ತಾ ಇದ್ರು. ಅಂದ್ರೆ ನೀವು ಎಲ್ಲೇ ಹೋದ್ರೂ ಕೂಡ ಒಂದು ಪ್ರಮುಖವಾದ ಸ್ಥಾನ. ಯಾಕೆ ಅಂತಂದ್ರೆ ಅದು ಬೌದ್ಧಿಕ ಕ್ಷಮತೆಯ ಕಾರಣಕ್ಕೋಸ್ಕರ ಇರುವಂತದ್ದು. ಆದ್ರೆ ಈ ಬೌದ್ಧಿಕ ಕ್ಷಮತೆ ಯಾವುದಕ್ಕೋಸ್ಕರ ಬಳಕೆಯಾಗಬೇಕು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿರುವಂತ ಸಂಗತಿ ಅಂತ. ಈ ಬೌದ್ಧಿಕ ಕ್ಷಮತೆ ಒಡೆಯೋದಕ್ಕಲ್ಲ, ಕಟ್ಟೋದಕ್ಕೋಸ್ಕರ ಬಳಕೆ ಆಗಬೇಕು. ಈ ಬೌದ್ಧಿಕ ಕ್ಷಮತೆ ಅದನ್ನ ವಿಪ್ರರದು ಮಾತ್ರ ಅಲ್ಲ, ಸಮಾಜದ ಪ್ರತಿಯೊಬ್ಬರದ್ದು ಬೌದ್ಧಿಕ ಕ್ಷಮತೆ ರಾಷ್ಟ್ರವನ್ನು ತುಂಡರಿಸೋದಕ್ಕಲ್ಲ, ರಾಷ್ಟ್ರದ ನಿರ್ಮಾಣಕ್ಕೋಸ್ಕರ ಬಳಕೆಯಾಗಬೇಕು. ಈ ಎಲ್ಲ ಸಮಾಜಗಳ ಬೌದ್ಧಿಕ ಕ್ಷಮತೆ ಯಾವುದಕ್ಕೆ ಬಳಕೆಯಾಗಬೇಕು ಅಂತಂದ್ರೆ, ಗಡಿಯನ್ನ ಚಿಕ್ಕದು ಮಾಡ್ಲಿಕ್ಕಲ್ಲ, ಗಡಿಯನ್ನ ವಿಸ್ತಾರ ಮಾಡಿ ಅಖಂಡ ಭಾರತದ ನಿರ್ಮಾಣಕ್ಕೋಸ್ಕರ ನಮ್ಮೆಲ್ಲರ ಬೌದ್ಧಿಕ ಕ್ಷಮತೆ ಬಳಕೆಯಾಗಬೇಕು ಅಂತ. ಈ ದೃಷ್ಟಿಯಿಂದ ಬೌದ್ಧಿಕವಾಗಿ ಸಕ್ಷಮವಾಗಿರುವಂತ
ಎಲ್ಲ ವಿಪ್ರರು ಯಾರೆಲ್ಲ ಜೊತೆಗೂಡಿದ್ದಾರೋ ಅವರೆಲ್ಲರೂ ನಾನು ಕಳಕಳಿಯಿಂದ ಈ ಹಂತದಲ್ಲಿ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಎಲ್ಲರೂ ಒಟ್ಟಾಗಿ ಬರಲಿಕ್ಕೆ ಸಾಧ್ಯವಾಗಿದ್ದು ಬಹಳ ವಿಶಿಷ್ಟವಾಗಿರುವಂತ ಸಂಗತಿ ಅಂತ. ನಾವೊಂದು ಯುವ ಬ್ರಿಗೇಡ್ ಅನ್ನುವಂತ ಒಂದು ಸಂಘಟನೆ ನಡೆಸ್ತೀವಿ. ಬಹುತೇಕ ಜನ ಯುವ ಬ್ರಿಗೇಡ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಕ್ಲೀನಿಂಗ್ ಆಕ್ಟಿವಿಟೀಸ್ ಮಾಡ್ತಾರೆ, ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನುವಂತ ಅಷ್ಟೇ ಸಂಗತಿ ಅನ್ಕೊಳ್ತಾರೆ. ಆದ್ರೆ ಯುವ ಬ್ರಿಗೇಡ್ ಯಾರು ವ್ಯಾಪಾರ ವಹಿವಾಟುಗಳಲ್ಲಿ ಆಸಕ್ತಿ ತೋರಿಸ್ತಾರೋ, ಯಾವ ತರುಣ ತಾನೊಬ್ಬ ಸಾಹಸಿ ಉದ್ಯಮಿ ಆಗಬೇಕು ಅಂತ ಬಯಸ್ತಾನೋ ಅವನಿಗೆ ಬೆಂಬಲ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡುತ್ತೆ. ನಮ್ದೊಂದು ವಿಂಗ್ ಇದೆ, 5th ಪಿಲ್ಲರ್ ಅಂತ ಕರಿತೀವಿ, 5ನೇ ಸ್ತಂಭ ಅಂತ. ನಾನು ಯಾವಾಗ್ಲೂ ಒಂದು ಆಲೋಚನೆ ಮಾಡೋದಿದೆ, 4 ಸ್ತಂಭಗಳು ಯಾವುದೇ ಬಿಸಿನೆಸ್ಸಿಗೆ ಅವಶ್ಯಕ. ಇಲ್ಲೆಲ್ಲ ಬಿಸಿನೆಸ್ ಮನ್ಗಳೇ ಇದ್ದೀರಿ, ನಾನು ತುಂಬಾ ಹೇಳಬೇಕಾಗಿರುವಂತದ್ದು ಅಗತ್ಯ ಏನಿಲ್ಲ. ಆದ್ರೂ ಕೆಲವು ಸಂಗತಿಗಳನ್ನು ಹಂಚ್ಕೊಳ್ತೀನಿ ನಿಮ್ ಜೊತೆ. ಎಲ್ಲಿ ಬಹುತೇಕ ಬಾರಿ ನಂಗೆ ಗೊತ್ತಿದೆ, ವೇದಿಕೆ ಮೇಲೆ ನಾನು ಮಾತನಾಡಿದ್ರು ಸಕ್ಸಸ್ ಆದವ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ಗೆದ್ದವ್ರ ಬಗ್ಗೆ ತುಂಬಾ ಮಾತಾಡ್ತೀವಿ, ಅವನು ಹೆಂಗ್ ಗೆದ್ದ ಗೊತ್ತಾ ಅಂತೆಲ್ಲ ಮಾತಾಡ್ತಿರ್ತೀವಿ. ಆದ್ರೆ ಅವನಷ್ಟೇ ವೇಗವಾಗಿ ನಡೆದು ಮುಗ್ಗರಿಸಿ ಬಿದ್ದವನ ಬಗ್ಗೆ ಯಾರು ಮಾತಾಡೋದಿಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ಗೆದ್ದವನ್ನ ನೋಡೋದ್ರಿಂದ ಪ್ರೇರಣೆ ಸಿಗಬಹುದಷ್ಟೇ, ಮುಗ್ಗರಿಸಿದವನ್ನ ನೋಡೋದ್ರಿಂದ ಪಾಠ ಕಲೀಲಿಕ್ಕೆ ಸಿಗತ್ತೆ. ಯಾತಕ್ಕೆ ಎಡವುದ್ವಿ ಅನ್ನೋದು ಗೊತ್ತಾಗುತ್ತೆ, ಎಲ್ಲಿ ಎಡವಬಹುದು ಅಂತ ಗೊತ್ತಾಗುತ್ತೆ. ನಾನ್ ಎಲ್ಲಿ ತಿದ್ದುಕೊಳ್ಬೇಕು ಅನ್ನೋದಕ್ಕೆ ಎಲಾನ್ ಮಸ್ಕ್ ನೋಡ್ಬೇಕು ಅಂತಿಲ್ಲ. ಎಲಾನ್ ಮಸ್ಕ್ ನೋಡಿದ್ರೆ ಅವ್ನು ಮಾಡಿರುವ ಸಾಹಸ ಗೊತ್ತಾಗುತ್ತೆ, ಗೆದ್ಬಿಟ್ಟ. ಆದ್ರೆ ಎಲಾನ್ ಮಸ್ಕಿನ ಜೊತೆಗೆ ಅದೇ ತರದ ಬಿಸ್ನೆಸ್ ಶುರು ಮಾಡಿದ ನೂರಾರು ಜನ ಇವತ್ತು ಹೆಸರಿಲ್ಲದಂತೆ ನಾಪತ್ತೆ ಆಗಿದ್ದಾರಲ್ಲ, ಅವ್ರು ಯಾಕೆ ನಾಪತ್ತೆ ಆದ್ರು, ಎಲ್ಲಿ ಸೋತ್ರು ಅಂತ ಗೊತ್ತಾದ್ರೆ ನಾನ್ ತಿದ್ದುಕೊಳ್ಳಬೇಕಾಗಿರುವಂತ ಮಾರ್ಗ ಗೊತ್ತಾಗುತ್ತೆ ಅಂತ. ಹೀಗಾಗಿ ಕೆಲವು ಸಂಗತಿಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು 4 ಪಿಲ್ಲರ್ ಯಾವುದು ಅಂತ ಈ ಎಲ್ಲ ಏನು ಆಕ್ಟಿವಿಟೀಸ್ ನಡೆಯುವಾಗ ನಾವು ಹೇಳೋ ತರದ ಮೊದಲನೇ ಪಿಲ್ಲರ್, ಒಂದು ಬಿಸ್ನೆಸ್ಗೆ ನೀವೇ. ಯಾವ ವ್ಯಕ್ತಿ ಬಿಸ್ನೆಸ್ ಮಾಡಬೇಕು ಅನ್ಕೊಳ್ತಾನೋ ಅವನೇ ಅತ್ಯಂತ ಪ್ರಮುಖವಾದ ಮೊದಲನೇ ಪಿಲ್ಲರ್. ಅವನೇ ಇಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ನಮ್ದು ಉತ್ಸಾಹ ಹೆಂಗಿರುತ್ತೆ ಅಂತಂದ್ರೆ, ಈ ಇತ್ತೀಚೆಗಂತೂ ನರೇಂದ್ರ ಮೋದಿ ಬಂದ ನಂತರ ಸ್ಟಾರ್ಟ್ಅಪ್ ಗಳ ಪದ ಹೆಂಗ್ ಕೇಳ್ತಾ ಇದ್ದೀವಿ ಅಂತಂದ್ರೆ, ನಾನು ಬಹುಶಃ ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗ್ಲೂ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ನನಗೂ ಸ್ಟಾರ್ಟ್ಅಪ್ ಏನಾದ್ರೂ ಕಿವಿ ಮೇಲೆ ಇಟ್ಸಲ ಬಿದ್ದಿದ್ರೆ ನಾನು ಯುವ ಬ್ರಿಗೇಡ್ ಕಟ್ಟಿರ್ತಿರ್ಲಿಲ್ಲ ಅಂತ. ನಾನು ಯಾವ್ದಾದ್ರು ಒಂದು ಕಂಪನಿ ಕಟ್ಬಿಟ್ಟಿರ್ತಿದ್ನೇನೋ ಅಂತ ಅಷ್ಟು ಸಲ ಸ್ಟಾರ್ಟ್ಅಪ್ ಕಿವಿಗೆ ಬೀಳುತ್ತೆ. ಅಂಡ್ ಇನ್ವೇರಿಯಬ್ಲಿ ನೀವು ಯಾವ್ದಾದ್ರು ಕಾಲೇಜಿಗೆ ಹೋದ್ರೆ ಅಲ್ಲಿ 60 ಜನ ಇದ್ರೆ 30 ಜನರ ಹತ್ರ ಸ್ಟಾರ್ಟ್ಅಪ್ ಐಡಿಯಾ ಇರುತ್ತೆ. 50% ಜನ ಐ ಹ್ಯಾವ್ ಅನ್ ಐಡಿಯಾ ಅಂತಾರೆ. ಆ ಐಡಿಯಾ ಏನು ಅಂತ ಅವನಿಗೆ ಗೊತ್ತಿದೆಯೋ ಇಲ್ವೋ ಸರಿಯಾಗಿ, ಅದು ಕಾಂಕ್ರೀಟ್ ಆಗಿರುವಂತ ಪ್ಲಾನ್ ಇದೆಯೋ ಹುಚ್ಚಿಡಿದಿದೆಯೋ ಗೊತ್ತಿಲ್ಲ, ಆದ್ರೆ ಐಡಿಯಾ ಅಂತೂ ಇರುತ್ತೆ ಅಂತ ನನ್ನ ಹತ್ರ ಇದೆ ಅಂತ ಅನ್ಸುವ ಮಟ್ಟಿಗೆ, ನಾನೀಗ ಒಂದು ಕಂಪನಿ ಶುರು ಮಾಡಬಲ್ಲೆ ಎನ್ನುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬನ ಬಳಿ ಐಡಿಯಾ ಇರುತ್ತೆ. ಆದ್ರೆ ಆ ಕಂಪನಿಯನ್ನ ಉದ್ದಕ್ಕೂ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವ ಝೀಲ್ ಇದೆಯಾ ನನ್ನ ಹತ್ರ, ಅದನ್ನ ನಾವ್ಯಾರು ಪ್ರಶ್ನೆ ಕೇಳ್ಕೊಳ್ಳಲ್ಲ ಅಂತ. ನಾವೆಲ್ಲರೂ ಒಂದು ಕಂಪನಿ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ, ನಾನು ಅಂತಂದಾಗ ನಾವೆಲ್ಲರೂ ಬರ್ತೀವಿ. ಮೊದಲು ಏನ್ ಮಾಡ್ತೀವಿ ಅಂತಂದ್ರೆ, ಇದಕ್ಕೆ ಯಾರ್ಯಾರು ಸಹಕಾರ ಕೊಡ್ತಾರೆ ಅಂತ ನೋಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ ಅಂತ. ಯಾರು ಸಹಕಾರ ಕೊಡೋದಿಲ್ಲ ರೀ, ಯಾರೂ ಕೊಡೋದಿಲ್ಲ. ವಿಪ್ರ ಬಿಸ್ನೆಸ್ ಯಾರಿಗೆ ಸಹಕಾರ ಕೊಡಬಹುದು ಗೊತ್ತಾ? ನಿಮ್ಮಲ್ಲಿ ಆಲ್ರೆಡಿ ಝೀಲ್ ಇದ್ದು ನೀವು ಹಠ ಹಿಡಿದು ಮುನ್ನುಗ್ತಾ ಇದ್ರೆ, ಮತ್ತು ನೀವು ಕೊಡ್ಲಿಲ್ಲ ಅಂತಂದ್ರು ನಾನು ಮಾಡೇ ಮಾಡ್ತೀನಿ ಅಂತ ಯಾರು ಇರ್ತಾನಲ್ಲ ಅವನಿಗೆ ಎಲ್ಲರೂ ಸಪೋರ್ಟ್ ಮಾಡೋದು. ನೀವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ಇವತ್ತು ನಾನು ಗೆಲ್ತೀನಿ, ಗೆಲ್ಲಬೇಕು ಅಂತ ಈ ಕೆಲಸ ಮಾಡ್ತಿದ್ದೀನಿ ಅಂತ ಯಾರು ಅನ್ಕೊಳ್ತಾರೋ ಅವನಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ಬೇರೆಯವ್ರಿಗಲ್ಲ ರೀ. ಸ್ವಾಮಿ ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಯಾರು ಪುರುಷ ಪ್ರಯತ್ನದಿಂದ ಸಾಧನೆ ಮಾಡ್ಕೊಳ್ಬೇಕು ನಿಂತಿರ್ತಾನೋ ಭಗವಂತನು ಅಂತವನಿಗೆ ಸಹಕಾರ ಕೊಡೋದು. ನಾನು ಕೈಲಾಗೋದಿಲ್ಲ ಅಂತ ಸುಮ್ಮನೆ ಕೂತಿದ್ರೆ ದೇವರಾದ್ರೂ ಯಾಕೆ ಹೆಲ್ಪ್ ಮಾಡಬೇಕು? ಫೇಲ್ ಆಗೋವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ದೇವರಿಗೆ ತಲೆಗೆಟ್ಟಿದೇನು? ಅವನು ಕೂಡ ಯಾರು ಗೆಲ್ತಾರೋ ಅವರಿಗೆ ಹೆಲ್ಪ್ ಮಾಡೋದು. ದೇವತೆಗಳು ಇರೋದೇ ಹಂಗೆ. ರಾಮ ರಾವಣರು ಯುದ್ಧ ಆದಾಗ ಹೂ ಹಿಡ್ಕೊಂಡು ನಿಂತಿದ್ರಂತೆ, ಯಾರು ಗೆಲ್ತಾರ ನೋಡೋಣ ಅಂತ. ರಾಮನಿಗೆ ಅನ್ಸ್ಬೇಕು ನನಗೆ ಹೂ ಹಾಕೋದು ಅಂತ, ರಾವಣಿಗೆ ಅನ್ಸ್ಬೇಕು ನನಗೆ ಹಾಕೋದು ಅಂತ, ಇವರು ಹೂ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾರೆ. ಆದ್ರೆ ಹಾಕೋದು ಯಾರಿಗೆ ಅಂತಂದ್ರೆ ಗೆಲ್ಲೋರಿಗೆ ಅಂತ. ಯಾರು ಗೆಲ್ತಾರೋ ಅಥವಾ ಯಾರಲ್ಲ ಝೀಲ್ ಇದೆಯೋ, ಗೆಲ್ಲಬಲ್ಲೆ ಅನ್ನೋ ಝೀಲ್ ಇದೆಯೋ ಅಂಥವರಿಗೆ ಸಹಾಯಕ ಬರೋದು. ಆ ಝೀಲೇ ಇಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ನೋದು ಅತ್ಯಂತ ಪ್ರಮುಖವಾದ ಸಂಗತಿ. ನಾನು ವಿಠಲ್ ಕಾಮತ್ರನ್ನ ತುಂಬಾ ಇಷ್ಟಪಡ್ತೀನಿ, ಬಹಳ ಖುಷಿ ಪಡ್ತೀನಿ. ಅವರ ಇದಕ್ಕೋಸ್ಕರ ಆರ್ಕಿಡ್ ಸೀರೀಸ್ ಹೋಟೆಲ್ನ ಅವರು ಡೆವಲಪ್ ಮಾಡಿದ್ರು. ವಿಠಲ್ ಕಾಮತ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ಒಂದು ಹೋಟೆಲ್ ಕಟ್ಟಿದ್ರಂತ, ಒಂದು ರೆಸ್ಟೋರೆಂಟ್ ಮಹಾರಾಷ್ಟ್ರದಲ್ಲಿ, ಮುಂಬೈನಲ್ಲಿ. ಆ ರೆಸ್ಟೋರೆಂಟ್ ಕಟ್ಟಿದ್ರು. ರೆಸ್ಟೋರೆಂಟ್ ವಾಸ್ ಗುಡ್. ಎಲ್ಲರೂ ಬಂದು ಹೇಳ್ತಿದ್ರು ಈ ರೆಸ್ಟೋರೆಂಟ್ ಬಹಳ ಚೆನ್ನಾಗಿದೆ, ಇಕೋ ಫ್ರೆಂಡ್ಲಿ ಆಗಿದೆ, ಹಂಗಿದೆ ಹಿಂಗಿದೆ ಅಂತ. ಆ ರೆಸ್ಟೋರೆಂಟ್ ಅಲ್ಲಿ ನಿಂತಿದ್ದಾಗ ಒಂದ್ಸಲ ಯಾರೋ ಬಂದು ಹೇಳಿದ್ರಂತೆ, ಒಬೆರಾಯ್ ಹೋಟೆಲ್ನ ಇವ್ರು ಬಂದಿದ್ದಾರೆ, ಒಬೆರಾಯ್ ಸೀನಿಯರ್ ಒಬೆರಾಯ್ ಬಂದಿದ್ದಾರೆ ಅಂತ. ಅವ್ರು ಯಾವುದೋ ಕಟ್ಟಡದ ಕನ್ಸ್ಟ್ರಕ್ಷನ್ ನೋಡ್ಲಿಕ್ಕೆ ಬಂದಿದ್ದಾರೆ ಅಂದ ತಕ್ಷಣ ಇವ್ರಿಗೆ ಖುಷಿ ಆಗ್ಬಿಡ್ತಂತ. ಖುಷಿಯಾಗಿ ಓಡಿದ್ರಂತೆ, ನಾನು ನೋಡ್ಬೇಕು ಅವ್ರನ್ನ ಅಂತ. ನೋಡ್ಬೇಕು ಅಂತ ಓಡಿದಾಗ ಅವರಿಗೆ ನೆನಪೇ ಇಲ್ಲ, ರೆಸ್ಟೋರೆಂಟ್ ಇಂದ ಹಂಗಂಗೆ ಓಡ್ತಿದ್ದೀನಿ ನಾನು,
ನನ್ನ ಕೂದಲಿಕ್ಕೆ ಎದುರಿದೆ, ನಾನು ಬಟ್ಟೆ ಸರಿಯಾಗಿ ಹಾಕೊಂಡಿಲ್ಲ, ಶೂ ಹಾಕೊಂಡಿಲ್ಲ, ಚಪ್ಪಲಿ ಹಾಕೊಂಡು ಓಡ್ತಾ ಇದ್ದೀನಿ ನಾನು ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಓಡ್ಬಿಟ್ಟಿದ್ದಾರೆ. ಓಡಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತಾಗ ಅವರ ಎಂಟ್ರೆನ್ಸ್ ಅಲ್ಲಿ ಇದ್ದಂತ ಇವನು ಅಡ್ಡ ಹಾಕಿದ್ದಂತಾರೆ, ಯಾರ್ರಿ ನೀವು ಹಿಂಗ್ ಹೋಗ್ತಾ ಇದ್ದೀರಾ, ದೊಡ್ಡ ಸಾಹೇಬ್ರು ಬಂದಿದ್ದಾರೆ, ಹಂಗೆ ಎಲ್ಲರನ್ನು ಬಿಡಲ್ಲ ಇಲ್ಲಿ ಅಂತ. ಅಪ್ಪ ದೊಡ್ಡ ಸಾಹೇಬ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ, ಸ್ವಲ್ಪ ಇರು ನೀನು ಅಂತ ಓಡಿದ್ರು ಅಂತ. ಆವಾಗ ಅವ್ರಿಗೆ ಗೊತ್ತಾಗಿದೆ ನಾನು ಹಾಕಿರೋ ಬಟ್ಟೆ ಎಲ್ಲ ಸರಿ ಇಲ್ಲ. ವಾಚ್ಮನ್ ನನ್ನ ಅಡ್ಡ ಹಾಕ್ದ, ದೊಡ್ಡ ರೆಸ್ಟೋರೆಂಟ್ ಓನರ್ ನಾನು, ವಾಚ್ಮನ್ ನನ್ನ ಅಡ್ಡ ಹಾಕ್ಬಿಟ್ಟ, ಇನ್ನು ಅವ್ರು ಮಾತಾಡಿಸ್ತಾರ ನನಗೆ ಅಂತ. ಜೀಲ್ ಹೆಂಗಿತ್ತು ಅಂತಂದ್ರೆ ಗೂಸ್ ಬಂಪ್ಸ್ ನನಗೆ ಮೊದಲನೇ ಬಾರಿ ಅವ್ರ ಹತ್ರ ಕೇಳಬೇಕಾದಾಗ. ಎಂತ ಅದ್ಭುತವಾದ ಇದು ಅಂತಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡ್ರಂತವ್ರು ಅವ್ರ ಹತ್ರ, ಎಸ್ ನೀವೇನು ಕಾಂಟ್ರಾಕ್ಟರ್ ಅಂತ ಕೇಳಿದ್ರಂತವ್ರು ಒಬೇರಾಯ್ ಅವರು. ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ಲಿಕ್ಕೆ ಬಂದಿದ್ದೀರಾ, ನಾನು ನೋಡ್ಲಿಕ್ಕೆ ಬಂದಿದ್ದೀರಾ, ಏನು ಕತೆ ಅಂತ. ಇಲ್ಲ ಸರ್ ನಾನು ಒಂದು ರೆಸ್ಟೋರೆಂಟ್ನ ಓನರು ಅಂತ. ಓಕೆ ಏನು ರೆಸ್ಟೋರೆಂಟು ಅಂತೆಲ್ಲ ಕೇಳಿದ್ರು. ದೊಡ್ಡವ್ರು ಕೇಳೋ ಸ್ಟೈಲೇ ಹಂಗಲ್ಲ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರು, ಓಕೆ ಡೌನ್ ದ ಲೈನ್ 10 ವರ್ಷದ ನಂತರ ನೀವು ಎಲ್ಲಿರ್ತೀರಾ ಅಂತ ನೀವು ಅನ್ಕೊಂಡಿದ್ದೀರಾ ಅಂತ. ನೆಕ್ಸ್ಟ್ ಪ್ರಶ್ನೆ ಡೈರೆಕ್ಟು, ಅವ್ರೇನು ತಡಗಿಡ ಮಾಡಲಿಲ್ಲ. ತಕ್ಷಣ ಅವರಂದ್ರು ನಿಮಗಿಂತ ದೊಡ್ಡ ಬಿಸ್ನೆಸ್ ಮನ್ ಆಗಿರ್ತೀನಿ ಸರ್ ಅಂದ್ರಂತ. ಒಬೇರಾಯ್ ಅವ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಒಬೇರಾಯ್ ಹೇಳಿದ್ರಂತೆ, ಶಬಾಷ್ ತು ಬನೇಗ ಜರೂರ್ ಬನೇಗ ಅಂತ ಹೇಳ್ಬಿಟ್ಟು ಆಮೇಲೆ ಕೇಳಿದ್ರಂತೆ, ಏನು ಹೋಟ್ಲ್ ನಿಂದು ಅಂತ. ಅಂದ್ರೆ ಅಲ್ಲಿವರೆಗೂ ಅವ್ರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಯಾವಾಗ ಒಬ್ರೊಳಗೆ ಈ ಝೀಲ್ ಇದೆ ಅಂತ ಗೊತ್ತಾಯ್ತು, ದೆನ್ ಆಸ್ ಯಾವ ಹೋಟೆಲ್ ನಿಂದು ಸರ್, ಈ ತರ ಫುಲ್ಲಿ ಏರ್ ಕಂಡೀಷನ್ಡ್ ಹೋಟೆಲ್ ನಂದು ಅಂದಾಗ ಅವ್ರು ನಕ್ಕಿದ್ರಂತ. ಫುಲ್ಲಿ ಏರ್ ಕಂಡೀಷನ್ಡ್ ಅಂದ್ರೆ ಏನು ಅಂದಾಗ ಅವ್ರು ಕೆಲವು ಪೋರ್ಷನ್ ಮಾತ್ರ ಏರ್ ಕಂಡೀಷನ್ಡ್ ಮಾಡ್ತಾರೆ, ನಂದು ಇಡೀ ಹೋಟೆಲ್. ಓ ಇವರನ್ನ ರೆಸ್ಟೋರಾ ಅಂದ್ರೆ ಇವ್ರಿಗೆ ಆಗ ಗೊತ್ತಾಯ್ತಂತೆ, ರೆಸ್ಟೋರೆಂಟ್ನ ದೊಡ್ಡವ್ರು ರೆಸ್ಟೋರಾ ಅಂತ ಕರೀತಾರೆ, ನಂಗೆ ಅದೂ ಗೊತ್ತಿಲ್ಲ ಅಂತ. ಈ ಸ್ಟಾರ್ಟೆಡ್ ಫ್ರಮ್ ದಟ್ ಪಾರ್ಟ್. ಅಲ್ಲಿಂದ ಶುರುವಾಗಿದ್ದು. ಅಂಡ್ ಫೈನಲಿ ಅವ್ರದ್ದು ಮತ್ತೊಂದು ಅತ್ಯಂತ ದೊಡ್ಡ ರೆಸ್ಟೋರೆಂಟ್ನ, ದೊಡ್ಡ ಆರ್ಕಿಡ್ ಹೋಟೆಲ್ನ ಇನಾಗ್ಯುರೇಷನ್ಗೆ ಒಬೇರಾಯ್ರ ಮಗ ಬಂದಿದ್ದಂತೆ. ಒಬೇರಾಯ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನಿನ್ನನ್ನು ಮಾತ್ರ ಲೈಫಲ್ಲಿ ಮರೆಯಲ್ಲ ಕಣ, ನನಗಿಂತ ದೊಡ್ಡವನಾಗ್ತೀನಿ ಅಂತ ಒಂದ್ಸಲ ನೀನು ಚಾಲೆಂಜ್ ಮಾಡಿದ್ದೆ, ಐ ಸ್ಟಿಲ್ ರಿಮೆಂಬರ್ ಯು ಅಂತ. ಅಂದ್ರೆ ಅದು ಒಬ್ಬ ವ್ಯಕ್ತಿಯ ಝೀಲ್ ಅಂತ. ಯಾವಾಗ ಝೀಲ್ ಇರುತ್ತಲ್ಲ, ಎಸ್ ನಾನು ಇದನ್ನ ಮಾಡೇ ಮಾಡ್ತೀನಪ್ಪ, ಏನಾಗುತ್ತೋ ಆಗ್ಲಿ, ನಾನು ಇದಕ್ಕೋಸ್ಕರ ನನ್ನ ಲೈಫನ್ನ ದಾಳವಾಗಿಟ್ಟೇ ಕೆಲಸ ಮಾಡ್ತೀನಿ ಅಂತ. ಯಾವಾಗ ಆ ಪರಿಯ ತುಡಿತ ಇದೆಯಲ್ಲ, ಆಗ ಆ ಒಂದು ಪಿಲ್ಲರ್ ಬಲವಾಗಿದೆ ಅಂತ. ಇನ್ನೆಲ್ಲ ಬಿದ್ದೋದ್ರು. ವಿಪ್ರ ಬಿಸ್ನೆಸ್ ಸಪೋರ್ಟಿಗೆ ಬರಲಿಲ್ಲ, ಸರ್ಕಾರ ಸಪೋರ್ಟಿಗೆ ಬರಲಿಲ್ಲ, ಜನ ಸಪೋರ್ಟಿಗೆ ನಿಂತ್ಕೊಳ್ಳಿಲ್ಲ. ನನಗೆ ನಾನೇ ಸಪೋರ್ಟ್ ಬಲವಾಗಿ ನಾನು ನಿಂತ್ಕೊಂಡಿರ್ತೀನಿ, ಇದನ್ನ ಕಟ್ತೀನಿ ಅಂತ ಅನ್ಸಿದ್ರೆ ಒಂದು ಪಿಲ್ಲರ್ ಗಟ್ಟಿ ಇದೆ ಅಂತ ಅರ್ಥ. ನೀವು ಮ್ಯಾಕ್ಸಿಮಮ್ ಕಟ್ಟಿರೋರು ನೋಡಿ, ಆ ಪಿಲ್ಲರ್ ಕಟ್ಟಿರುವಂಥವ್ರು ಯಾವ ಪಿಲ್ಲರ್ ಆಗಿದೆಯೋ ಆ ಕಂಪನಿ ಕಟ್ಟಿರುವಂಥವ್ರು, ಅವ್ರಿಗೆ ಒಂದು ಡೌಟ್ ಇರುತ್ತೆ, ಗೊತ್ತಿಲ್ಲ ಸರ್ ಆಗತ್ತೋ ಇಲ್ವೋ, ಏನೋ ಮಾಡಿಬಿಟ್ಟೆ, ಹಾಳಾದ್ದು ಗೌರ್ಮೆಂಟು ಒಂದು ಚೂರು ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಜನ ಇದಾರಲ್ಲ ಸರ್, ಅವ್ರು ಬೇಕಿದ್ರೆ ಮಲ್ಟಿನ್ಯಾಷನಲ್ ಕಂಪನಿದ ಅತ್ಯಂತ ಕೆಟ್ಟ ಪ್ರಾಡಕ್ಟ್ ತಗೊಳ್ತಾರೆ, ನನ್ನ ಪ್ರಾಡಕ್ಟ್ ಮಾತ್ರ ಯಾವತ್ತೂ ಕೇಳೋದೇ ಇಲ್ಲ. ಯಾಕೆ ಕೇಳಬೇಕು ಅಂತ ಇವನಿಗೆ ಗೊತ್ತಿಲ್ಲ. ಆದ್ರೆ ಅವನ ಕಲ್ಪನೆ ಹಂಗಿರುತ್ತೆ ಅಂತಂದ್ರೆ, ಯಾವಾಗ ಈ ಪಿಲ್ಲರ್ ವೀಕ್ ಆಗುತ್ತಲ್ಲ, ದ ಬಿಸ್ನೆಸ್ ಇಸ್ ಗಾನ್. ಮೊದಲನೇ ಪಿಲ್ಲರ್ ಗಟ್ಟಿ ಇಟ್ಕೊಳ್ಳಿ. ನಾನು ಪದೇ ಸೋಲ್ತೀವಿ, ಅನುಮಾನವೇ ಇಲ್ಲ. ಯಾರ್ಯಾರು ದೊಡ್ಡ ಕಂಪನಿ ಕಟ್ಟಿದ್ದಾರೋ, ಇವತ್ತು ತುಂಬಾ ದೊಡ್ಡ ಕಂಪನಿ ಅವರದ್ದು, ಅವ್ರನ್ನ ಪ್ರತ್ಯಕ್ಷವಾಗಿ ಮಾತಾಡಿಸ್ ನೋಡಿ, ಅವ್ರ ಆರಂಭದಲ್ಲಿದ್ದಾಗ ಹೆಂಗೆ ಹೆಣ ಹೊತ್ತಿರ್ತಾರೆ ಅಂತಂದ್ರೆ, ಅವ್ರಿಗೆ ಅನ್ಸಿರುತ್ತೆ ನಾನು ಸಾಯೋದು ಗ್ಯಾರಂಟಿ, ನಾನು ಗೆಲ್ಲದಿಲ್ಲ ಅಂತ. ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಗೆಲ್ತೀವಿ ಅಂತ. ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ನಾವು ಯಾವತ್ತೂ ಬಿಡಬಾರ್ದು, ಹಿಡಿದಿರುವಂತ ಛಲವನ್ನು ಬಿಡಬಾರ್ದು. ಯಾಕೆಂದ್ರೆ ಬಿಡಬೇಕು ಅಂತ ಯಾವಾಗ ಅನ್ಸಿರ್ತೀವೋ ಅದ್ರ ಮುಂದೆನೆ ಗೆಲುವಿರುತ್ತೆ ಅಂತ. ಹೆಂಗಿದೆ ನೋಡಿ ಅದು. ನಾವು ಎಲ್ಲಿ ಬಿಡಬೇಕು ಅಂತ ಅನ್ಕೊಂಡಿರ್ತೀವೋ ಅದ್ರ ಪಕ್ಕದಲ್ಲೇ ಗೆಲುವಿರುತ್ತೆ. ಆದ್ರೆ ದುರಂತ ಅಂತಂದ್ರೆ ಆ ಕ್ಷಣಕ್ಕೆ ಬಂದು ಬಿಡ್ತೀವಿ ಅಂತ. ಸೊ ಮೊದಲನೇ ಪಿಲ್ಲರ್ ನಿಮಗೆ ನೀವೇ ಪದೇ ಹೇಳ್ಕೊಳ್ಳಿ, ಐ ವಿಲ್ ಸ್ಟೇ ಹಿಯರ್. ಲಾಂಗ್ ರನ್ ಅಲ್ಲಿ ಇಲ್ಲಿ ನಾನು ಇರ್ತೀನಿ ಅಂತ ಒಂದು ಬಲವಾಗಿರುವಂತ ನಂಬಿಕೆಯನ್ನು ಇಟ್ಕೊಳ್ಳಿ. ಆದ್ರೆ ಅಲ್ಲಿಗೆ ಸಾಕಾಗೋದಿಲ್ಲ. ಎರಡನೇದು, ಐಡಿಯಾ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮಲ್ಲಿ ಬಹುತೇಕ ಬಾರಿ ಎಂತ ಐಡಿಯಾ ಇರುತ್ತೆ ಅಂತಂದ್ರೆ, 25 ಜನ ಮಾಡ್ಬಿಟ್ಟಿರ್ತಾರೆ, 26ನೇ ಐಡಿಯಾ ನಾನು ತಗೊಂಡ್ ಬರ್ತೀನಿ. 25 ಜನ ಮಾಡಿರುವಂತ ಐಡಿಯಾನ ಟಾಟಾದವ್ರು 26ನೇ ಐಡಿಯಾ ಆಗಿ ತಗೊಂಡ್ ಬಂದ್ರೆ ಮಾಡ್ತಾರೆ. ಬಿಕಾಸ್ ಇಡುಗಂಟು ಬೇಕಾದಷ್ಟು ಇದೆ ಅವ್ರ ಹತ್ರ. ನೀವೆಲ್ಲರೂ ಸೇರಿ ಏನ್ ಮಾಡಿದಿರೋ ಅದ್ರ 10 ಪಟ್ಟು ಚೆನ್ನಾಗಿ ಮಾಡಿ ನಿಮ್ಮನ್ನು ನುಂಗಿ ನೀರು ಕುಡಿಯಬಲ್ಲಂತ ಸಾಮರ್ಥ್ಯ ಇದೆ. ಆದ್ರೆ ಟಾಟಾದವ್ರು ಯಾವ್ದನ್ನು ಮಾಡಿದ್ದಾರೋ, ನಾನು ಅದನ್ನ ನಮ್ಮೂರಲ್ಲಿ ಮಾಡ್ತೀನಿ ಅಂತಂದ್ರೆ ದೇವರನೆಗೂ ಗೆಲ್ಲೋದಿಲ್ಲ ಅಂತ. ನಾವು ಮಾಡಬೇಕಾದಾಗ ಐಡಿಯಾ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಅಂತ. ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಾನು ನಿಮ್ಗೆ, ನಿಮ್ಮ ಎಲ್ಲ ಐಡಿಯಾಗಳು ಕೂಡ ನೀವು ಸಕ್ಸಸ್ ತೋರಿಸುವವರೆಗೂ ಫೇಲ್ಯೂರೇ. ಏನ್ ಇದೊಂದು ಐಡಿಯಾನ ಅಂತ ಕೇಳ್ತಾರೆ ಎಲ್ರು, ಇಂಥದ್ದೊಂದು ಐಡಿಯಾ ಗೆಲ್ಲುತ್ತಾ ಅಂತ. ಆದ್ರೆ ಗೆದ್ಮೇಲೆ ಹೇಳ್ತಾರೆ, ನಂಗೆ ಅವತ್ತೇ ಗೊತ್ತಿತ್ತು ಕಣೋ ಇದು ಗೆದ್ದೇ ಗೆಲ್ಲುತ್ತೆ ಅಂತ. ಹಿಂಗಾಗಿ ಜನರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ಆರ್ ಯು ಕಾನ್ಫಿಡೆಂಟ್ ನಿಮ್ಮ ಐಡಿಯಾ ಆದ್ಮೇಲೆ, ಎಸ್ ನನ್ನ ಐಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ.
7 ಪ್ರಾಬಬ್ಲಿ ಫ್ಲಿಪ್ಕಾರ್ಟ್ ಶುರು ಮಾಡಿದಾಗ ಬನ್ಸಲ್ ಶುರು ಮಾಡಿದಾಗ ಹೇಗಿತ್ತು ಅಂತಂದ್ರೆ ಇಂಡಿಯಾದಲ್ಲಿ ಮೊಬೈಲ್ ನ ಯೂಸ್ ಮಾಡೋದು ಬರೀ ಮಾತಾಡ್ಲಿಕ್ಕೆ ಮಾತ್ರ ಅಂತಿತ್ತು. ಯಾರಾದ್ರೂ ಮೊಬೈಲ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರಾ, ಮೊಬೈಲ್ ಅಲ್ಲಿ ವಸ್ತುಗಳನ್ನು ತೆಗೆದುಕೊಳ್ತಾರ, ತಲೆ ಕೆಟ್ಟಿದೆ ಇವನು ವಾಲ್ಮಾರ್ಟ್ ಸ್ಟೈಲ್ ಅಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಶುರು ಮಾಡಿದ್ರು. ಪುಸ್ತಕವನ್ನ ಮನೆಗೆ ತಲುಪಿಸ್ತೀವಿ ಅಂತ ಶುರು ಮಾಡಿದ್ದ ಫ್ಲಿಪ್ಕಾರ್ಟ್ನವರು ಇವತ್ತು ಹೆಂಗ್ ಬೆಳೆದಿದ್ದಾರೆ ಗೊತ್ತಾ? ಬನ್ಸಲ್ ಟೀಮು ಅನ್ಇಮ್ಯಾಜಿನಬಲ್. ಆದ್ರೆ ಆ ಐಡಿಯಾವನ್ನ ಹೇಗೆ ಡೆವಲಪ್ ಮಾಡಿದ್ರು ಅವರು ಅಂತಂದ್ರೆ, ಅವ್ರು ಶುರು ಮಾಡಿದ್ದ ಪುಸ್ತಕಕ್ಕೆ ಎಲ್ಲೋ ಒಂದು ಕೇರಳದಲ್ಲಿರೋ ವ್ಯಕ್ತಿಗೆ ಬಂಗಾಳದಲ್ಲಿರುವಂತ ಒಂದು ಪುಸ್ತಕ ಬೇಕು ಅಂದ್ರೆ ಅದನ್ನ ತಲುಪಿಸ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ, ಮಾರ್ಕೆಟ್ ಅಲ್ಲಿ ಸಿಗೋಕ್ಕಿಂತ ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ತಲುಪಿಸ್ತೀನಿ, ಜಸ್ಟ್ ಇಂಟರ್ನೆಟ್ ಬನ್ನಿ, ನೀವೊಂದು ಸರ್ಚ್ ಮಾಡಿ ಈ ಪುಸ್ತಕನ ನಮ್ಮ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ, ಇಷ್ಟೇ ಶುರು ಮಾಡಿದ್ದು. ಆದ್ರೆ ಇವತ್ತು ಫ್ಲಿಪ್ಕಾರ್ಟ್ ಹೆಂಗ್ ಬೆಳೆದಿದೆ ಅಂತಂದ್ರೆ, ಯಾರ್ಯಾರು ಆನ್ಲೈನ್ ಅಲ್ಲಿ ಈ ತರದ ಬಿಸ್ನೆಸ್ ಶುರು ಮಾಡ್ತಾರೋ ಅವ್ರನ್ನ ಕೊಂಡ್ಕೊಂಡು ಮುಗಿಸ್ತಿದ್ದಾರೆ. ಅವ್ರನ್ನ ಅಪಾರವಾಗಿ ಬೆಳೆದು ನಿಂತಿದ್ದಾರೆ. ಈ ದೇಶದ ಮೊದಲನೇ $1 ಬಿಲಿಯನ್ ಕಂಪನಿ, 8,000 crore ಕಂಪನಿ, ಮೊದಲನೇ ಕಂಪನಿ ಅದು. ಯಾವುದರಲ್ಲಿ? ಆನ್ಲೈನ್ ಮಾರ್ಕೆಟ್ ನಲ್ಲಿ ಮೊದಲನೇ ಕಂಪನಿಯಾಗಿ ಫ್ಲಿಪ್ಕಾರ್ಟ್ ಅವರು ಬೆಳೆದು ನಿಂತರು. ಆದ್ರೆ ಫ್ಲಿಪ್ಕಾರ್ಟ್ ಜೊತೆಗೆ ಶುರುವಾದ ಆ ಮಿಂತ್ರ ಹೆಂಗಿದೆ ನೋಡಿ, ಅದು ಮತ್ತೆ ಬನ್ಸಲ್ಗಳದ್ದೇ. ಇನ್ನೊಂದು ಬನ್ಸಲುಗಳ ಟೀಮ್ ಅದನ್ನು ಶುರು ಮಾಡಿತು, ಮಿಂತ್ರ ಕಂಪನಿ. ಅವರು ಶುರು ಮಾಡಿದ್ದು, ಜನ ಮಾರ್ಕೆಟ್ಗೆ ಹೋಗಿ ಯಾವುದೋ ಒಂದು ವಸ್ತುವನ್ನ, ಗಿಫ್ಟ್ ಐಟಮ್ ಅನ್ನ ಆರಿಸ್ಕೊಂಡು ಬರ್ತಾರೆ, ಅವ್ರಿಗೆ ಅದು ಕಷ್ಟ ಆಗುತ್ತೆ, ನಾವು ಇಂಟರ್ನೆಟ್ ಅಲ್ಲಿ ಇದಕ್ಕೋಸ್ಕರ ಕೆಲಸ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ನಿಧಾನವಾಗಿ ಮಿಂತ್ರ ಫ್ಯಾಷನ್ ಕಂಪನಿಗೆ ಬಂತು, ಫ್ಯಾಷನ್ ಅನ್ನು ಸೇರಿಸ್ಕೊಂಡ್ರು. ಹೆಂಗ್ ಬೆಳೆದು ನಿಂತರು ಅಂತಂದ್ರೆ, ಒಂದು ಸಣ್ಣ ಐಡಿಯಾ ಇವತ್ತು ಮಿತ್ರರೇ ಮಿಂತ್ರನ ಫ್ಲಿಪ್ಕಾರ್ಟ್ ಕೊಂಡ್ಕೊಂಡಿದೆ, ಆದ್ರೆ ಮಿಂತ್ರ ತನ್ನದೇ ಆದ ಅಸ್ತಿತ್ವ ಉಳಿಸ್ಕೊಂಡಿದೆ. ನೀವು ಭಾರತದಲ್ಲಿ ಮೊದಲ ಬಾರಿಗೆ ನೋಡಿ ಐಡಿಯಾನ ಹೆಂಗ್ ಡೆವಲಪ್ ಮಾಡಿದ್ರು ಅವರು ಅಂತ. ನಾನು ಅವ್ರ ಬಗ್ಗೆ ಓದುವಾಗಲೆಲ್ಲ ಬಹಳ ಖುಷಿ ಪಡ್ತೀನಿ. ಆ ಕಾನ್ಸೆಪ್ಟ್ ಹೆಂಗೆ ಅವ್ರು ಬಲವಾಗಿ ಹಿಡ್ಕೊಂಡು ನಿಂತ್ಕೊಳ್ತಾರೆ ಅಂತ. ಹೆಂಗ್ ಡೆವಲಪ್ ಮಾಡಿದ್ರು ಗೊತ್ತೇನು? ಒಂದು ಮಿಂತ್ರ ಅನ್ನೋ ಕಂಪನಿಯ ಐಡಿಯಾ ಡೆವಲಪ್ ಮಾಡಿದ ನಂತರ ಒಂದು ಫೈನ್ ಸ್ಟೇಜ್ ಮೇಲೆ ಅವರು ರೀಡಿಂಗ್ ಮಾಡ್ತಾ ಯೋಚನೆ ಮಾಡ್ತಾರೆ, ನಮಗೆ ವೆಬ್ಸೈಟ್ ನಿಂದ ಬರುವಂತವ್ರಿಗಿಂತ ಹೆಚ್ಚು ಮೊಬೈಲ್ ಇಂದ ಬರ್ತಿದ್ದಾರೆ, ಮೊಬೈಲ್ ಇಂದಾನೇ ವೆಬ್ಸೈಟ್ ಮೂಲಕ ಬರ್ತಾರೆ, ಯಾರು ಮಾರ್ಕೆಟಿಗೆ ಹೋಗಿ ಇನ್ನೆಲ್ಲೋ ಸೈಬರ್ ಕೆಫೆದಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋದಿಲ್ಲ. ಸೊ ನಾವು ಒಂದು ಕೆಲಸ ಮಾಡೋಣ, ಮಿಂತ್ರದಲ್ಲಿ ನೀವು ಕೊಂಡ್ಕೋಬೇಕು ಅಂದ್ರೆ ಮಿಂತ್ರ ಆಪ್ ಅನ್ನು ಡೌನ್ಲೋಡ್ ಮಾಡಲೇಬೇಕು ಎನ್ನುವಂತ ಕಂಡೀಷನ್ ಇಟ್ಕೊಂಡು ಶುರು ಮಾಡೋಣ ಅಂತ. ಬಹುಶಃ ನನಗನ್ಸುತ್ತೆ ಜಗತ್ನಲ್ಲಿ ಈ ತರದೊಂದು ಸಾಹಸಕ್ಕೆ ಕೈ ಹಾಕಿದ ಮೊದಲನೇ ಕಂಪನಿ ಮಿಂತ್ರ ಇರಬಹುದು ಅಂತ. ಭಾರತದಲ್ಲಂತೂ 100% ಅವರೇ. ಆಪ್ ಇದ್ರೆ ಮಾತ್ರ ಕೊಂಡ್ಕೊಳ್ಳಿಕ್ಕಾಗತ್ತೆ. ನೀವು ಇಂಟರ್ನೆಟ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ವೆಬ್ಸೈಟ್ ಮೂಲಕ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ ಅಂತಂದ್ರು, ಚಾಲೆಂಜ್ ತಗೊಂಡ್ರು. ಆದ್ರೆ ಆ ಚಾಲೆಂಜ್ ಹೆಂಗ್ ವರ್ಕೌಟ್ ಆಯ್ತು ಅಂತಂದ್ರೆ, ಇವತ್ತು ಮಿಂತ್ರ ಆಪಿನ ಮೂಲಕ ತನ್ನ ಕಂಪನಿಯನ್ನ ಮತ್ತೊಬ್ಬರಿಗೆ ಮಾರಿದ್ರೂ ಕೂಡ ಆಪಿನ ಮೂಲಕ ಸೇಲ್ಸ್ ತನ್ನ ಧಾರಾಳತನವನ್ನು ಇಟ್ಕೊಂಡಿದ್ದಾನಲ್ಲ, ಏನ್ ಅದ್ಭುತವಾಗಿರುವಂತ ಐಡಿಯಾ ಡೆವಲಪ್ ಮಾಡ್ಕೊಂಡ್ರು ಅಂತ. ಹಾಗಂತ ಎಲ್ಲ ಐಡಿಯಾಗಳು ಹೀಗೆ ಇರುತ್ತೆ ಅಂತಲ್ಲ, ಕೆಲವೊಂದು ಐಡಿಯಾಗಳು ಅದ್ಭುತವಾಗಿರುತ್ತೆ, ಆದ್ರೆ ಝೀಲ್ನ ಕೊರತೆಯಿಂದಾಗಿ ಐಡಿಯಾ ಸತ್ತೋಗ್ಬಿಡತ್ತೆ. ಎಂತೆಂತ ಐಡಿಯಾಗಳನ್ನ ನೋಡಿದ್ದೀನಿ ನಾವು. ಈ 5th ಪಿಲ್ಲರ್ ಅನ್ನುವಂತ ಈ ಕಾನ್ಸೆಪ್ಟ್ ಮಾಡಿದ್ಮೇಲೆ ತುಂಬಾ ಜನ ಐಡಿಯಾ ತಗೊಂಡ್ ಬರ್ತಾರೆ. ಐಡಿಯಾ ಯಾರು ತಗೊಂಡ್ ಬರ್ತಾರೋ ಅವ್ರಿಗೆ ಇನ್ಕ್ಯುಬೇಟ್ ಮಾಡ್ಲಿಕ್ಕೆ ನಾವು ಒಂದು ಇನ್ಕ್ಯುಬೇಷನ್ ಸೆಂಟರ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಅವ್ರಿಗೆ ಬೇಕಾಗಿರುವಂತ ವರ್ಕಿಂಗ್ ಸ್ಪೇಸ್ ಎಲ್ಲ ಕೊಟ್ಟು, ನೀವು ಕರೆಂಟ್ ಬಿಲ್ ಕಟ್ಟೋದು ಬೇಡ, ನೀವು ನಮಗೆ ವರ್ಕಿಂಗ್ ಸ್ಪೇಸಿಗೆ ದುಡ್ಡು ಕೊಡೋದು ಬೇಡ, ಈ ಐಡಿಯಾಗೆ ಮೆಂಟರ್ ಮಾಡ್ಲಿಕ್ಕೆ ಯಾರೋ ಒಬ್ಬರನ್ನ ಜೋಡಿಸ್ಕೊಡ್ತೀವಿ, ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಹೋಗಿ, ಸಕ್ಸಸ್ ಸಿಕ್ಕಿದ್ರೆ ಬೇರೆ ಕಡೆ ಶಿಫ್ಟ್ ಆಗಿ ಖುಷಿಯಾಗಿರಿ ಅಂತ ಇಷ್ಟೇ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಬಿಡ್ತೀವಿ. ನಾವು ಹೊಸ ಹುಡುಗರಿಗೆ ಮಾತ್ರ ಕೊಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಬಟ್ ಈ ಐಡಿಯಾಗಳನ್ನು ತಗೊಂಡು ಬಂದಿರುವಂತ ಅನೇಕರು ಅದರ ಹಿಂದೆ ಸಸ್ಟೈನ್ ಮಾಡುವಂತ ಕೆಪಾಸಿಟಿ ಇಲ್ಲದೆ ಅದನ್ನು ಬಿಟ್ಕೊಡೋದನ್ನ ನೋಡುವಾಗ ಬಹಳ ಸಂಕಟ ಅನ್ಸ್ಬಿಡುತ್ತೆ. ಏನ್ ದುರಂತ ಆಗೋಯ್ತಲ್ಲ ಅಂತ. ವಿಪ್ರ ಬಿಸಿನೆಸ್ ಆಗ್ಲಿ, ನಾನು ನೀವು ಆಗ್ಲಿ, ಎಲ್ಲಿ ರೋಲ್ ಪ್ಲೇ ಮಾಡಬೇಕು ಅಂತಂದ್ರೆ ಇಂಥ ಜಾಗದಲ್ಲಿ ಜೊತೆ ನಿಲ್ಲಬೇಕು ಅಂತ ನಾನು ಬಹಳ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇಲ್ಲಿ ಸಾಮಾನ್ಯವಾದವ್ರು ಇಲ್ಲ, ಕೆಲವರು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಇದ್ದೀರಿ. ಆಯ್ತಪ್ಪ, ನೀವು ದುಡಿದ್ರಿ, ನೀವು ಚೆನ್ನಾಗಿ ಬಿಸ್ನೆಸ್ ಮಾಡಿದ್ರಿ, ನಂದು ಇಷ್ಟು ವಹಿವಾಟಾಯ್ತು, ಇಷ್ಟು ಕೋಟಿ ಗಳಿಸಿದೆ, ಇಷ್ಟು ಲಾಭ ಮಾಡಿದೆ. ಅಲ್ಟಿಮೇಟ್ಲಿ ಏನ್ರಿ ಅದರದ್ದು? ದುಡ್ಡು ತಗೊಂಡು ಒಂದ್ ಕಡೆ ಕೂಡಿಡ್ತೀರಾ, ಒಂದ್ ಮನೆ ದೊಡ್ಡದಾಗಿ ಕಟ್ಟಿರ್ಬೋದು, ಒಂದ್ 4 ಕಾರ್ ತಗೊಂಡಿರ್ಬೋದು. ಆದ್ರೆ ನಿಮ್ಮಂತೆ ಇನ್ನೊಂದ್ 4 ಉದ್ಯಮಿಗಳಿಗೆ ನೀವು ಏಂಜಲ್ ಇನ್ವೆಸ್ಟರ್ ಆಗಿ 5 ಲಕ್ಷವೋ 10 ಲಕ್ಷವೋ ಅವ್ನಿಗೆ ಇನ್ವೆಸ್ಟ್ ಮಾಡಿ ಅವನು ಎತ್ತರಕ್ಕೆ ಬೆಳೆದ್ ನಿಲ್ಲಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನೀವು ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದು ಸಾರ್ಥಕ ಅಂತ. ಹಾಗೇನಾದ್ರೂ ಭಾರತದಲ್ಲಿ ಪ್ರತಿಯೊಬ್ಬ ಬಿಸ್ನೆಸ್ ಮನ್ನೂ ಕೂಡ ನಾನು ಮತ್ತೊಬ್ಬರ ಕೈ ಹಿಡಿತೀನಿ ಅನ್ನುವಂತ ವಿಶ್ವಾಸವನ್ನು ತೋರಿಸಿಬಿಟ್ರೆ, ಅವನ್ ಕೈ ಹಿಡಿದು ಅವನ ಮೇಲೆ ಕೆತ್ತುತ್ತೀನಿ, ಅವನ ಮೇಲೆ ಕೆದ್ದ ಮೇಲೆ ಅವ್ನು ನನ್ನ ದುಡ್ಡು ವಾಪಸ್ ತಗೋತೀನಿ ಅಂತ. ಏನ್ ದುಡ್ಡು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ಬೇಕು ಅಂತಿಲ್ಲ. ಎರಡನೇದು ಏನ್ ಲಾಭ ಅಂತಂದ್ರೆ, ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ ಹಿಂಗ್ ಕೈ ಹಿಡಿದ್ರೆ ಅವ್ನ್ ಬರೀ ಕೈ ಅಷ್ಟೇ ಹಿಡಿಯೋದಿಲ್ಲ, ಇವನ್ ಸಾಯ್ದೇ ಇರೋ ತರ, ಸೋಲ್ದೇ ಇರೋ ತರ ಅವನ್ ಕೈಯನ್ನು ಹೆಂಗ್ ಹಿಡ್ಕೊಳ್ತಾನೆ ಅಂತಂದ್ರೆ ನಿಧಾನವಾಗಿ ಮೇಲಕ್ಕೆತ್ತು ಅಂತ ಪ್ರಯತ್ನ ಮಾಡ್ತಾನೆ. ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಫಾರ್ ಗಾಡ್ ಸೇಕ್, ಯಾರ್ಯಾರು ಇಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿದ್ದೀರೋ, ನಿಮ್ ಜೀವನದಲ್ಲಿ ಒಂದ್ 4 ಕಂಪನಿಗಳಿಗಾದ್ರೂ ಏಂಜಲ್ ಇನ್ವೆಸ್ಟರ್ ಆಗಿರಲ್ಲ.
ಕೋಟಿಗಟ್ಟಲೆ ಕೊಡಬೇಕು ಅಂತಿಲ್ಲ, 10 ಲಕ್ಷಕ್ಕಾದ್ರೂ ಇನ್ವೆಸ್ಟ್ ಮಾಡ್ರಲ್ಲ. ನನ್ನ ಹತ್ರ ಒಬ್ಬ ಹುಡುಗ ಬಂದಿದ್ದ ಮೊನ್ನೆ, ನಾನು ಯಾರ್ಯಾರೋ ಬಿಸ್ನೆಸ್ ಮನ್ಗಳು ಕನೆಕ್ಟ್ ಆದ್ರೆ ಕನೆಕ್ಟ್ ಮಾಡಿಸ್ತೀನಿ, ನಾನು ಮಾಡ್ರಿ ಇಂಥವ್ರಿಗೆ ಅಂತ. ಒಬ್ಬ ಹುಡುಗ ಬಂದಿದ್ದಾನೆ, ಅವನು ಬೆಳಗಾವಿಯಲ್ಲಿ ಒಂದು ತೈಲ ಮ್ಯಾನುಫ್ಯಾಕ್ಚರಿಂಗ್, ಎಣ್ಣೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಕಷ್ಟ, ಅದಕ್ಕೆ ತೈಲ ಅಂತ ಹೇಳ್ತಿದ್ದೀನಿ ನಾವು, ಅದನ್ನ ಬೇರೆ ಅರ್ಥ ತಗೋಬಾರದು ಅಂತ. ಅವನು ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅನ್ನ ಮಾಡ್ತಾನೆ. ಇದು ಪಾಪ್ಯುಲರ್ ಇವತ್ತಿನ ದಿನಗಳಲ್ಲಿ, ಹೆಲ್ತ್ ಕಂಡೀಷನ್ ಇಂದ ಬಹಳ ಒಳ್ಳೇದು ಅಂತಾರೆ. ಅವನು ಏನ್ ಮಾಡಿದಾನೆ ಅಂತಂದ್ರೆ, ಇದನ್ನ ಮಿಷನರಿ ಹಿಡದೆ ಗಾಣವನ್ನು ಹಾಕಿ ಎತ್ತನ್ನು ಕಟ್ಕೊಂಡಿದ್ದಾನೆ, ಅದ್ರ ಮೂಲಕ ಮಾಡ್ತಾನೆ. ನಾನು ಇವತ್ತು ಯಾಕಪ್ಪ ಹಿಂಗಿದಾನೆ ಅಂತ ಒಂದ್ಸಲ ಅವ್ರ ಮನೆಗೆ ಹೋದೆ. ಅವನ ಮನೆಗೆ ಹೋಗಿ ನೋಡಿದ್ರೆ ಬಹಳ ಶ್ರದ್ಧೆಯಿಂದ ಹುಡುಗ ಮಾಡ್ತಾನೆ, ಅದ್ರಲ್ಲಿ ಒಂದು ಚೂರು ಕಂಟಾಮಿನೇಷನ್ ಬರದೇ ಇರೋ ತರ ನೋಡ್ಕೊಳ್ತಾನೆ. ನಾನು ಕೇಳಿದೆ, ಹೇಗ್ ತಲುಪಿಸ್ತೀಯಾ, ಮಾರ್ಕೆಟ್ ಇದೆಯಾ ಅಂತ. ಅವನಂದ, ನನ್ನಲ್ಲಿ ಎಷ್ಟು ಡ್ರಾಪ್ ಪ್ರೊಡ್ಯೂಸ್ ಆಗುತ್ತೋ, ಈವನ್ ಲಾಸ್ಟ್ ಡ್ರಾಪ್ ಅದಕ್ಕೂ ಕೂಡ ಜನ ಇದ್ದಾರೆ ಕೊಂಡ್ಕೊಳ್ಳಿಕ್ಕೆ, ನಾನು ಅವ್ರ ಮನೆಗೆ ತಲುಪಿಸ್ತೀನಿ. ನನಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಲಾಭ ಜಾಸ್ತಿ ಇರೋದಿಲ್ಲ, ಆದ್ರೆ ನನಗೆ ಒಂದು ಡ್ರಾಪ್ ಕೂಡ ದಿನದ ಕೊನೆಯಲ್ಲಿ ಉಳ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತೆ ಅಂತ. ಐ ಸೆಡ್ ವೆರಿ ಗುಡ್. ಮೊನ್ನೆ ಇತ್ತೀಚೆಗೆ ಅವ್ನು ಕೇಳಿದೆ, ಹೇಗೆ ನಡೀತಿದೆ? ಹಿ ಸೆಡ್ ಬ್ರೇಕ್ ಇವನ್ ಪಾಯಿಂಟ್, ನಂಗೆ ಯಾವತ್ತು ತುಂಬಾ ದೊಡ್ಡ ಲಾಭ ಅಂತಿಲ್ಲ, ನಷ್ಟ ಆಗ್ತಿಲ್ಲ, ಆರಾಮಾಗಿದ್ದೀನಿ ಅಂತ. ಇನ್ನೊಂದು ಗಾಣ ಯಾಕೆ ಹಾಕಬಾರ್ದು ಅಂತ. ಎಷ್ಟು ಕೇಳ್ದ ಅವನು? ನನಗೊಂದು 4.5 ಲಕ್ಷ ರೂಪಾಯಿ ಇದ್ರೆ ಇನ್ನೊಂದು ಗಾಣ ಹಾಕ್ಬೋದು, ಬಟ್ ಪ್ರಾಬ್ಲಮ್ ಅಷ್ಟಿಲ್ಲ ನನ್ನ ಹತ್ರ ಅಂತ. ನಂಗೆ ಭಾಳ ಬೇಜಾರು ಅನ್ಸ್ಬಿಡ್ಚಿ, 5 ಲಕ್ಷ ರೂಪಾಯಿ ಅಲ್ರಿ, ಮತ್ತೆ ನಿಂಗೆ ಅಷ್ಟು ಮಾರ್ಕೆಟ್ ಇದೆಯೇನೋ ಅಂತ ಕೇಳಿದ್ರೆ ಅವನಂದ, ಈ ಥರದ 3 ಗಾಣ ಹಾಕಿದ್ರು ಆ 3 ಗಾಣಕ್ಕೂ ನನಗೆ ಮಾರ್ಕೆಟ್ ಇದೆ, ನನಗೆ ಸಹಜವಾಗಿ ನಡೆಯುತ್ತೆ. 1 ಎತ್ತಿಡೋ ಕಡೆ 3 ಎತ್ತಿಡೋದು ಬಹಳ ಸುಲಭ, ಅದು ನನಗೆ ವರ್ಕೌಟು ಆಗುತ್ತೆ ಅದು, ಆದ್ರೆ 5 ಲಕ್ಷ ಇಲ್ಲ ಅಂತ. ಕೊನೆಗೆ ಯಾರೋ ಒಬ್ಬ ಬಿಸ್ನೆಸ್ ಮನ್ ನಂಗೆ ಸಿಕ್ಕಿದ್ದ, ಮಾತಾಡ್ತಿದ್ವಿ, ತುಂಬಾ ಚೆನ್ನಾಗಿ ಇದ್ ಮಾಡಿದ್ವಿ ಅಂತ. ನಾನು ಹೇಳಿದ, 5 ಲಕ್ಷ ರೂಪಾಯಿ ಕೊಡು, ಅವ್ನು ತಿಂಗಳಿಗೆ 12-15 ಸಾವಿರ ರೂಪಾಯಿ ನಿಂಗೆ ತೀರಿಸ್ತಾನೆ, ನಿಂಗೆ ದುಡ್ಡು ವಾಪಸ್ ಬರುತ್ತೆ, ಬಟ್ ನಿಂಗೂ ಒಂದು ಸಂತೋಷ ಇರುತ್ತೆ. ಒಬ್ಬನ ಲೈಫ್ ನಲ್ಲಿ ನಾನೊಬ್ಬ ಏಂಜಲ್ ಇನ್ವೆಸ್ಟರ್ ಆದ್ನಲ್ಲ, ಅವನಿಗೆ ಬೇಕಾಗಿದ್ದು 5 ಲಕ್ಷ ರೂಪಾಯಿ ಅಷ್ಟೇ. ನನ್ನ ಹತ್ರ 5 ಲಕ್ಷ ರೂಪಾಯಿ ಸಾಧ್ಯ ಇತ್ತು ಎಟ್ ದ ಮೋಸ್ಟ್. ಅಕಸ್ಮಾತ್ ಅವ್ನು ಸೋತ್ರು ನಾನು ಕಳ್ಕೊಳ್ಳೋದು 5 ಲಕ್ಷ ಅಷ್ಟೇ. ಆದ್ರೆ ಒಬ್ಬನ ಬದುಕಿನಲ್ಲಿ ಒಂದು ಆಶಾ ಕಿರಣ ಮೂಡ್ತು, ಈ ಸಮಾಜ ನಾನೇನಾದ್ರೂ ಹೊಸದನ್ನು ಮಾಡ್ತೀನಿ ಅಂತಂದ್ರೆ ನನ್ನ ಕೈ ಹಿಡಿಯುತ್ತೆ ಅನ್ನುವಂತ ಒಂದು ಆಶಾ ಭಾವನೆಯನ್ನ ಸಮಾಜದಲ್ಲಿ ಮೂಡಿಸಿದ್ವಲ್ಲ. ಎಲ್ಲಕ್ಕೂ ಗವರ್ಮೆಂಟ್ ಕಡೆ ಕೈ ತೋರಿಸೋ ಕೆಲಸವನ್ನು ಬಿಟ್ಟು ನಮ್ಮ ಸಮಾಜವನ್ನು ನಾವು ಹಿಡಿದು ಮೇಲಕ್ಕೆತ್ತೀವಿ ಅಂತ ಸ್ವಲ್ಪ ಜನ ಡಿಸೈಡ್ ಮಾಡಿಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಇದು 2ನೇ ಸಂಗತಿ. ಹಿಂಗಾಗಿ ನೀವು ಮತ್ತು ನಿಮ್ಮ ಐಡಿಯಾ 2ನೇ ಪಿಲ್ಲರ್, ಐಡಿಯಾನ ಬಲವಾಗಿ ಇಟ್ಕೊಳ್ಳಿ ಅಂತ. 3ನೇ ಪಿಲ್ಲರ್ ಒಂದಿದೆ, ಅದು ನಿಮ್ ಕಸ್ಟಮರ್ ಯಾರು ಅಂತ ಗೊತ್ತಿರಬೇಕು ಅಂತ. ಬಹಳ ಬಾರಿ ಅದೇ ಗೊತ್ತಿರೋದಿಲ್ಲ. ಒಂದು ಐಡಿಯಾ ತಗೊಂಡ್ ಬರ್ತೀವಿ, ಇದನ್ನ ಮಾಡ್ಬಿಡ್ತೀವಿ, ಈ ಕಸ್ಟಮರ್ ಸಿಕ್ಬಿಡ್ತಾರೆ ಅಂತ ಕನಸು ಕಟ್ತಿರ್ತೀವಿ, ಮಾರ್ಕೆಟ್ ಅಲ್ಲಿ ಕಸ್ಟಮರ್ಸ್ ಇದಾರ ಅಂತಾನೆ ಗೊತ್ತಿರೋದಿಲ್ಲ. ಕೆಲವು ಬಾರಿ ಹೇಗಾಗುತ್ತೆ ಅಂತಂದ್ರೆ, ಇಲ್ಲದೆ ಇರೋ ಕಸ್ಟಮರ್ಸ್ ಅನ್ನ ಹುಟ್ಟಾಕ್ತಾರೆ ಕೆಲವರು ಸಾಹಸಿಗಳು ಆ ವಿಚಾರದಲ್ಲಿ. ನೀವು ಇದನ್ನು ಗಮನಿಸಬೇಕು, ಬಹಳ ಚೆನ್ನಾಗಿದೆ. ಸ್ಟೀವ್ ಜಾಬ್ಸ್ ಅವನು ಲ್ಯಾಪ್ಟಾಪ್ಗಳನ್ನ ಶುರು ಮಾಡಿದಾಗ ಏನ್ ಮಾಡಿದ್ನಂತೆ ಗೊತ್ತಾ? ಈ ಲ್ಯಾಪ್ಟಾಪ್ಗಳು ಕಾಸ್ಟ್ಲಿ ಮತ್ತು ಸ್ಟೀವ್ ಜಾಬ್ಸ್ ನ ಲ್ಯಾಪ್ಟಾಪ್ಗಳು ಹೊಸದಾಗಿರುವಂತ OS ಅನ್ನ ಬಳಸ್ತಾ ಇವೆ. ಆ OS ಅನ್ನ ಅಧ್ಯಯನ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸೆಟ್ ಆಗೋದು ಯಾರು ಇಷ್ಟಪಡ್ತಾರೆ? ಮೈಕ್ರೋಸಾಫ್ಟ್ ಚೆನ್ನಾಗಿದೆ, ಬಾಯಿ ಮುಚ್ಕೊಂಡು ಅದ್ರ ಜೊತೆ ಇರೋಣ ಅಂತ ಅನ್ನುವಾಗ, ಇದನ್ನ ಮೀರಿರುವಂತ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಹೋದ್ರೆ ಯಾರು ಇಷ್ಟಪಡ್ತಾರೆ? ಸೊ ವಾಟ್ ಯು ಡಿಡ್, ಅವನು ತನ್ನ ಲ್ಯಾಪ್ಟಾಪ್ಗಳನ್ನ ಡಿಸೈನ್ ಮಾಡಿದ ನಂತರ, ಎಲ್ಲ ರೆಡಿ ಮಾಡಿದ ನಂತರ ಒಂದು ಕಂಪನಿಗೆ ಹೋಗಿ ಕೇಳಿದ್ನಂತೆ, ನಾನು ಫ್ರೀಯಾಗಿ ಲ್ಯಾಪ್ಟಾಪ್ ಕೊಡ್ತೀನಿ, 1 ತಿಂಗಳು ಯೂಸ್ ಮಾಡಿ ಅಂತ. ಆಮೇಲೆ ಹೇಳಿ ನನಗೆ ಅಂತ. ಫ್ರೀಯಾಗಿ ಸಿಗುತ್ತೆ ಅಂದಾಗ ಅವರು ಮೈಕ್ರೋಸಾಫ್ಟ್ ಸ್ವಲ್ಪ ಪಕ್ಕಕ್ಕಿಟ್ಟು, ಫ್ರೀ ಅಲ್ಲ, ಇದು ಬಹಳ ಚೆನ್ನಾಗಿದೆ ನೋಡೋಣ ಅಂತೇಳಿ ಫ್ರೀಯಾಗಿ ಶುರು ಮಾಡಿದ್ರು. iOS ಇರೋ ಮಜಾನೇ ಅದು. ಅದು ಹೆಂಗ್ ನಿಮ್ಮನ್ನ ಅಡಿಕ್ಟ್ ಮಾಡಿಬಿಡುತ್ತೆ ಅಂತಂದ್ರೆ, ಅದೊಂಥರ ಮೈಕ್ರೋಸಾಫ್ಟ್ಗೆ ವಿರುದ್ಧವಾಗಿದೆ. ಅವ್ರದ್ದೆಲ್ಲ ಬಲಗಡೆ ಆಪರೇಷನ್ ಇದ್ರೆ ಇದೆಲ್ಲ ಎಡಗಡೆ ಆಪರೇಷನ್, ಅವ್ರದ್ದು ಎಡಗಡೆ ಆಪರೇಷನ್ ಏನಿದೆ ಅದೆಲ್ಲ ಬಲಗಡೆ ಆಪರೇಷನ್, ಉಲ್ಟಾನೆ ನಿಮ್ಗೆಲ್ಲ. ಅಂದ್ರೆ ಪೂರ್ತಿ ನಿಮ್ಮನ್ನ ಮೈಂಡ್ ಸೆಟ್ ಚೇಂಜ್ ಮಾಡುತ್ತೆ, ಬಟ್ ಅಡಿಕ್ಟ್ ಮಾಡುತ್ತೆ. ಅವನದೊಂದು ವಿಶೇಷವಾಗಿರುವಂತ ಶಕ್ತಿ ಅದು. ಹೆಂಗ್ ಅಡಿಕ್ಟ್ ಆಗ್ಬಿಡ್ತು ಅಂತಂದ್ರೆ, 1 ತಿಂಗಳಾದ್ಮೇಲೆ ಅವನು ನನ್ನ ಲ್ಯಾಪ್ಟಾಪ್ನ ಅವಧಿ ಮುಗೀತು, ವಾಪಸ್ ತಗೊಳ್ಳ ಅಂತ ಕೇಳಿದ್ನಂತ. ಅವ್ರು ಹೇಳಿದಂತೆ, ವಾಪಸ್ ಕೊಡಲ್ಲ, ಲ್ಯಾಪ್ಟಾಪ್ ನಮಗೆ ಮಾರುವುದು. ಅವನ ಕಂಪನಿ ಹೆಂಗ್ ಕಟ್ಟಿದ ಅಂತಂದ್ರೆ, ಬಿಲೀವ್ ಮೀ, ನಾನು ಕಳೆದೊಂದು 8-10 ವರ್ಷಗಳ, 6-7 ವರ್ಷಗಳ ಹಿಂದೆ ಯಾರಾದ್ರೂ ಐಫೋನ್ ತಗೊಳ್ತಾರೆ ಅಂದ್ರೆ ಬೈತಿದ್ದೆ. ಐಫೋನ್ ಅಂದ್ರೆ ಮೊನೊಪೊಲಿ, ಅದು ಬೇರೆಯವ್ರ ಜೊತೆ ಏನನ್ನು ಹಂಚ್ಕೊಳ್ಳಿಕ್ಕೆ ಸಿದ್ಧವಾಗದೇ ಇರುವಂತ ಕಂಪನಿ, ಐಫೋನ್ ತಗೋಬಾರ್ದು ಅಂತ. ಯಾರೋ ಒಬ್ರು ಏನ್ ಮಾಡಿದ್ರು, ಒಂದು ಐಫೋನ್ ತಂದು ಕೊಟ್ಟರು, ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಅಂತ. ಬಿಡ್ಲಿಕ್ಕೆ ಆಗ್ಲೇ ಇಲ್ಲ ರೀ. ನನ್ಗೆ ಗೊತ್ತಿದೆ, ಬ್ಲೂಟೂತ್ ನಲ್ಲಿ ಸಿಂಪಲ್ ಆಗಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕಾದಾಗ ಕಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಅದಕ್ಕೆ ಬೇಕಾಗಿರೋ ಬಳಸುದಾರ ಇಟ್ಕೊಂಡಿದ್ದೀನಿ, ನಿಂಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ, ನಿಂಗೆ ನಾನು ಮೇಲ್ ಮಾಡ್ತೀನಿ, ಬಟ್ ಐಫೋನ್ ಮಾತ್ರ ಬಿಡೋದಿಲ್ಲ ಅಂತ. ಆ ಅಡಿಕ್ಷನ್ ಇದೆಯಲ್ಲ, ಆ ಅಡಿಕ್ಷನ್, ನನ್ನ ಐಡಿಯಾಕ್ಕೆ ಕಸ್ಟಮರ್ ಇಲ್ಲ ಅಂತಂದ್ರೆ, ನನ್ನ ಐಡಿಯಾ ಆದ್ಮೇಲೆ ವಿಶ್ವಾಸ ನನಗೆ ಹೆಂಗಿದೆ ಅಂತಂದ್ರೆ, ಕಸ್ಟಮರ್ನ ಹುಟ್ಟು ಹಾಕ್ತೀನಿ ನಾನು ಅಂತ. ಅದೊಂದು ಚಾಲೆಂಜ್ ಅದು.
ಆ ಚಾಲೆಂಜ್ ಅನ್ನು ಸ್ವೀಕಾರ ಮಾಡುವಂತ ಭಾವ ಇದೆಯಲ್ಲ, ಅದು ಸ್ಟೀವ್ ಜಾಬ್ಸ್ ತರದವರಿಗೆ ಸಾಧ್ಯವಾಯಿತು ಅಂತ. ನಾನು ಒಂದು ಅದ್ಭುತವಾಗಿರುವಂತಹ ಒಂದು ಸ್ಟೋರಿ, ಇದು ಬಹಳ ಚೆನ್ನಾಗಿದೆ. ಇದು ಇದೇ ರೀತಿ ಒಂದು 5th ಪಿಲ್ಲರ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ವಿ. ಮಾಡುವಾಗ ಹುಬ್ಬಳ್ಳಿಯ ನಮ್ಮ ಕಾರ್ಯಕರ್ತನ, ಯುವ ಬ್ರಿಗೇಡ್ನ ಕಾರ್ಯಕರ್ತನ ಏನ್ ಬಿಸ್ನೆಸ್ ಬಗ್ಗೆ ಹೇಳ್ತಾರೆ, ನಮ್ಗೇನ್ ಐಡಿಯಾ ಕೊಡ್ತಾರೆ ಅಂತ ಬಂದಿದ್ದ. ಅವನು ಯಾವುದೋ ಒಂದು ಬ್ಯಾಟ್ರಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಎಲ್ಲರ ಮಾತು ಕೇಳ್ದ. ವೇದಿಕೆ ಮೇಲೆ ಬಹಳ ಜನ ಈ ತರ ಕಷ್ಟಪಟ್ಟು ಮೇಲಕ್ಕೆ ಬಂದವ್ರ ಸಾಧನೆಯ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಮೊದಲನೇ ಡಿಸಿಷನ್ ಏನ್ ತಗೊಂಡಂತೆ ಗೊತ್ತಾ? ಊರಿಗೆ ಹೋಗಿ ಕೆಲಸ ಬಿಟ್ಟನಂತೆ ಫಸ್ಟ್. ನಾನು ಯಾವಾಗಲೂ ಹೇಳ್ತೀನಿ, ನೀವು ದೊಡ್ಡ ಬಿಸ್ನೆಸ್ ಮನ್ ಆಗ್ಬೇಕು ಅಂದ್ರೆ ಮೊದಲು ಇರೋ ಕೆಲಸ ಬಿಡಬೇಕು ಅಂತ. ಈ ಕ್ರೀಸಲ್ಲಿ ನಿಂತ್ಕೊಂಡೇ ನಾನು ಸಿಕ್ಸರ್ ಹೊಡಿತೀನಿ ಅಂದ್ರೆ ಆಗೋದಿಲ್ಲ. ಹಠ ಹಿಡಬೇಕು, ಆಚೆ ಬರಬೇಕು, ಫುಲ್ ಟಾಸ್ ತಗೊಂಡು ಹೊಡಿಬೇಕು ಅಷ್ಟೇ, ಇಲ್ಲದೆ ಹೋದ್ರೆ ಆಗೋದಿಲ್ಲ ಅಂತ. ಕೆಲವೊಂದ್ಸಲ ಬೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಆಯ್ತು, ಯಾಕೆ ತಲೆ ಕೆಡಿಸ್ಕೊಳ್ಳು, ಇನ್ನೊಂದು ಇನ್ನಿಂಗ್ಸ್ ಆಡಬೇಕು. ನೀವು ನನ್ನ ಕ್ರೀಸಲ್ಲೇ ಇರಬೇಕು, ನಾನು ಅಗ್ರೆಸಿವ್ ಆಗು ಆಡಬೇಕು ಅಂದ್ರೆ ಆಗೋದಿಲ್ಲ, ಸ್ವಲ್ಪ ಮನಸ್ಸು ಬಿಚ್ಚಿ ಆಡಬೇಕು ಅಂತ. ಸೊ ಅದನ್ನ ಎಲ್ಲೋ ಕೇಳ್ಬಿಟ್ಟ, ಅವನು ಕೆಲಸ ಬಿಟ್ಬಿಟ್ಟ. ಅವನು ಹೇಳ್ತಾನೆ, ಕೆಲಸ ಏನೋ ಬಿಟ್ಬಿಟ್ಟೆ, 1 ತಿಂಗಳು ಹೆಂಗೋ ನಡೀತು, 2ನೇ ತಿಂಗಳು ಹಾಹಾಕಾರ ಶುರು ಆಗ್ಬಿಡ್ತು, ಮುಂದೇನ್ ಮಾಡ್ಲಿ ಅಂತ. ಅರ್ಜೆಂಟ್ಗೆ ನಾನು ಒಂದು ಬ್ಯಾಟ್ರಿ ಕಂಪನಿ ಶುರು ಮಾಡ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದೆ ಅಂತ. ಆದ್ರೆ ಅವನ್ ಸ್ವಲ್ಪ ಚೇಂಜ್ ಏನ್ ಮಾಡ್ದ ಅಂತಂದ್ರೆ, ನಾನು ಈ ಬ್ಯಾಟ್ರಿ ಹೊಸದಾಗಿ ಆಲೋಚನೆ ಮಾಡ್ತೀನಿ, ಆದ್ರೆ ರೆಗ್ಯುಲರ್ ಬ್ಯಾಟ್ರಿ ಬಿಟ್ಟು ಬೇರೆದನ್ನ ಯೋಚನೆ ಮಾಡ್ತೀನಿ ಅಂತ ಅವನೊಂದು ಕಂಪನಿಯನ್ನ ಅವನೇ ತಯಾರು ಮಾಡ್ದ. ಅವನೇ ಬ್ಯಾಟ್ರಿಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅದಕ್ಕೊಂದು ಬಾಸುಕಿ ಅಂತ ಹೆಸರನ್ನಿಟ್ಟು ನಮ್ಮ ಆಫೀಸಿಗೆ ಬಂದ. ಇದಕ್ಕೆಲ್ಲ ಕಾರಣ ನೀವೇ, ಅದು ಹೆಂಗ್ ಗೊತ್ತಿಲ್ಲ ನಂಗೆ, ಲಾಂಚ್ ಮಾಡ್ತೀರಾ, ಮಾಡ್ಕೊಡಿ ನನಗೆ ಅಂದ. ನಾನಂದ ಇದೊಳ್ಳೆ ಪೀಕಲ್ ಅಡ್ಡ ಬಂತಾಯ್ತಲ್ಲ, ಕಾರ್ಯಕ್ರಮಕ್ಕೆ ಬಂದಿದ್ದೆ ತಪ್ಪಾಯ್ತಲ್ಲ ಇವನು ಅಂತ. ಅವನು ಬ್ಯಾಟ್ರಿನ ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದ. ಬಹಳ ಚೆನ್ನಾಗಿತ್ತು, ಕಾಂಪ್ಯಾಕ್ಟ್ ಆಗಿರುವಂತ ಬ್ಯಾಟ್ರಿ. ನಾವು ಅದನ್ನ ಸುಮ್ಮನೆ ಲಾಂಚ್ ಮಾಡಿದ್ವಿ ಅಷ್ಟೇ. ಯು ಡೋಂಟ್ ಬಿಲೀವ್, ಕೆಲವೊಂದ್ಸಲ ಲಕ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಅವನ್ ಲಾಂಚ್ ಮಾಡಿದ್ವಿ, ಆನ್ಲೈನ್ ಲಾಂಚ್, ಏನ್ ದೊಡ್ಡ ಪ್ರೋಗ್ರಾಮ್ ಏನ್ ಮಾಡ್ಲಿಲ್ಲ, ಆನ್ಲೈನ್ ಅಲ್ಲಿ ಲಾಂಚ್ ಮಾಡಿ ಅವನ ಜೊತೆ ಮಾತಾಡ್ತಾ ಕೂತ್ರೆ ಒಬ್ಬ ಸ್ವಾಮೀಜಿ ಬಂದ್ರು ಅವತ್ತಾನ ನನ್ನ ಭೇಟಿ ಮಾಡ್ಲಿಕ್ಕೆ. ಅವ್ರ ನನ್ನ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ, ನಾನು ಸುಮ್ಮನೆ ಪರಿಚಯ ಮಾಡ್ಕೊಡ್ತೀನಿ, ಬಂದವ್ರಿಗೆ ಕನೆಕ್ಟ್ ಆದ್ರೆ ಆಗ್ಲಿ ಅಂತ. ಯಾರಿಗೆ ಎಲ್ಲಿಂದ ಬಿಸ್ನೆಸ್ ಸಿಗುತ್ತೋ ಯಾರಿಗೆ ಗೊತ್ತು, ಸುಮ್ಮನೆ ಕನೆಕ್ಟ್ ಮಾಡ್ಕೊಡೋದ್ರಲ್ಲಿ ನಮ್ದೇನು ಗಂಟು ಹೋಗೋದಿದೆ. ನಾನು ಕನೆಕ್ಟ್ ಮಾಡ್ತಾ, ಸ್ವಾಮೀಜಿ ಒಬ್ಬ ಅದ್ಭುತವಾಗಿರುವಂತಹ ಎಂಟರ್ಪ್ರಿನರು, ಅವನೊಂದು ಬ್ಯಾಟರಿ ಕಂಪನಿ ಶುರು ಮಾಡಿದ್ದಾನೆ, ಬಹಳ ಸಂತೋಷ. ಅಲ್ಲಿವರೆಗೂ ಅವ್ನು ನನ್ಗೇನು ಹೇಳಿದ್ದ ಅಂತಂದ್ರೆ, ನನ್ನ ಕೆಪಾಸಿಟಿ ಈಗ ಎಷ್ಟಿದೆ ಅಂದ್ರೆ ತಿಂಗಳಿಗೆ 1 ಬ್ಯಾಟ್ರಿ ಮಾಡಬಲ್ಲೆ, ಒಂದು ಬ್ಯಾಟ್ರಿ ಕಾಸ್ಟ್ 25,000 ರೂಪಾಯಿ, ನಾನು ವರ್ಷಕ್ಕೆ 12 ಬ್ಯಾಟ್ರಿ ಮಾಡುವಷ್ಟು ಮಾತ್ರ ಕೆಪಾಸಿಟಿ ಇದೆ ಅಂತ. ಈ ಸ್ವಾಮೀಜಿ ಬಂದವರು ವೆರಿ ಗುಡ್, ಎಷ್ಟು ಬ್ಯಾಟ್ರಿ ಅಂದ್ರು, 25,000 ರೂಪಾಯಿ. 50,000 ರೂಪಾಯಿ ಕ್ಯಾಶ್ ಕೊಟ್ಟು 2 ಬ್ಯಾಟ್ರಿ ಬೇಕು ಅಂದ್ಬಿಡದ ಇವನಿಗೆ. ಇವನ್ ಹೂ ಅಂದ್ಬಿಟ್ಟ. ನನಗೂ ಗಾಬರಿ ಆಯ್ತು, ತಿಂಗಳಿಗೆ 1 ಅಂತಾನೆ, ಇನ್ನು 2ನೇ ಬ್ಯಾಟ್ರಿ ಮಾಡ್ಬೇಕು ಅಂದ್ರೆ ಇನ್ನೊಂದು ತಿಂಗಳು ಬೇಕು ಇವನ್ಗೆ. ಯಾವಾಗ್ಲೂ ಮಾಡ್ತೀಯಾ, ನಂಗೂ ಗೊತ್ತಿಲ್ಲ ಅಣ್ಣ, ನೀವು ಹೂ ಅಂದ್ರಿ ಅಂತ ತಗೊಂಡ್ಬಿಟ್ಟೆ ದುಡ್ಡು ಅಂತ. ಕೆಲವೊಂದ್ಸಲ ಲಕ್ ಹೆಂಗ್ ಕೆಲಸ ಮಾಡುತ್ತೆ ಮಿತ್ರ. ಇಟ್ ಹ್ಯಾಪನ್ಸ್. ಆ ಸ್ವಾಮೀಜಿಗೆ ಹಿಂದೆ ಬೀಳಲಿಲ್ಲ, ಇವನಿಗೆ ಬೇಕು ಕೊಡು ಅಂತ ಹಿಂದೆ ಬೀಳಲಿಲ್ಲ. ಫೈನಲಿ ಅವ್ರ ಆಶ್ರಮಕ್ಕೆ ಹೋಗಿ ಒಂದು ತಿಂಗಳ ನಂತರ ಅವ್ನು ಸರ್ಕಸ್ ಮಾಡಿ 2 ಬ್ಯಾಟ್ರಿನ ಸೆಟಪ್ ಮಾಡಿ ಎಲ್ಲ ಬಂದವ್ ನಂಗೆ ಹೇಳ್ತಿದ್ದ, ಈಗ ಏನಣ್ಣ 2 ಬ್ಯಾಟ್ರಿ ಆಯ್ತು, ಜನ ಫೋನ್ ಮಾಡಿ ಕೇಳ್ತಿದ್ದಾರೆ, ಆನ್ಲೈನ್ ಅಲ್ಲಿ ನೋಡಿದವರು ಬ್ಯಾಟ್ರಿ ಬೇಕು ಅಂತ ಏನೇನೋ ಪ್ರಶ್ನೆ ಕೇಳ್ತಿದ್ದಾರೆ, ನಂಗೆ ಹೆಂಗೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ. ಆಶ್ಚರ್ಯ ಹೇಳ್ತೀನಿ, ಯಾರೋ ಒಬ್ರು ನನ್ನ ಆಫೀಸಿಗೆ ಬಂದ್ರು, 5th ಪಿಲ್ಲರ್, ನಂಗೆ ತುಂಬಾ ಹಳೆ ಪರಿಚಯದವರು. ಅವ್ರು 5th ಪಿಲ್ಲರ್ ಬಗ್ಗೆ ಎಲ್ಲ ಮಾತಾಡ್ತಿದ್ದವ್ರು ಕೇಳಿದ್ರು, ಸರ್ ಎಲ್ಲಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ನನಗೂ ಹೇಳಿ ಸರ್, ನನಗೂ ಆಸಕ್ತಿ ಇದೆ ಅಂದ್ಬಿಡ್ಬೇಕು. ನಾನಂದ್ರೆ ಹುಡುಗ ಇದನ್ನ ಮಾಡೋದಿದ್ರೆ ಮಾಡಿ, ಬರೀ ನೀವು ಮಾಡೋದಲ್ಲ, ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು ಅವನಿಗೆ ಬೇರೆ ಬೇರೆ ಕಡೆಗೆ ಅವನಿಗೆ ಆಪರ್ಚುನಿಟೀಸ್ ಕೊಡಿಸ್ಬೇಕು, ನೀವು ಮಾಡೋದಿದ್ರೆ ಹೇಳ್ತೀನಿ ಅಂತ. ಎಷ್ಟು ನಿಮ್ದು ಕೆಪಾಸಿಟಿ ಏನು ಅಂತ ಕೇಳಿದೆ. ಅವ್ರೊಂದು 6-7 ಲಕ್ಷ ರೂಪಾಯಿ ಕೊಡ್ಬೋದು. ನನಗೂ ಒಂದೊಂದು 6-7 ಲಕ್ಷ ರೂಪಾಯಿ ಇವನಿಗೆ ಸಾಕು, ಅಡ್ಜಸ್ಟ್ ಮಾಡ್ಬೋದು ಅಂತ ಇಬ್ಬರನ್ನು ಕನೆಕ್ಟ್ ಮಾಡಿ ಮಾತನಾಡಿಸಿದೆ. ಅವರಿಬ್ರು ಫ್ರೆಂಡ್ ಆಗ್ಬಿಟ್ರು. ನನಗೆ ಮಾತಾಡಿಸ್ಲಿಲ್ಲ, ಅವ್ರವ್ರ ಪಾರ್ಟಿಗೆ ಫ್ರೆಂಡ್ ಆದರು. 6-7 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ನಾನು ಅನ್ಕೊಂಡು ಒಂದು 6 ತಿಂಗಳಾದ್ಮೇಲೆ ಸಿಕ್ಕಿದ. ಏನ್ ಮಾಡ್ತಿದ್ಯಾ ಈಗ, ನಂದು ಯೂನಿಟ್ ಬಹಳ ದೊಡ್ಡದಾಗಿದೆ ಅಣ್ಣ ಈಗ ಅಂತ. ಹೆಂಗ್ ದೊಡ್ಡದಾಯ್ತು ಅಂತಂದೆ. ನಾನು 1 ಕಿಲೋವೇಟ್ ಮಾಡ್ತಿದ್ದೆ, ಇನ್ವೆಸ್ಟ್ ಮಾಡಿದ್ರು ಸುಮ್ಮನಿಲ್ದೆ 1 ಕಿಲೋವೇಟ್ ಸಾಕಾಗಲ್ಲ, 2 ಕಿಲೋವೇಟ್ ಮಾಡು ಅಂತ 30 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾರಣ್ಣ. ಅವರೇ ಪೂರ್ತಿ ಎಲ್ಲ ನಡೆಸ್ತಿದ್ದಾರೆ, ನನಗೆ ಪುರ್ಸೊತ್ತೇ ಇಲ್ಲ. ನೀವು ನನ್ನನ್ನು ಯಾವುದೇ ಪ್ರೋಗ್ರಾಮ್ಗೂ ಕರಿಬೇಡಿ, ಬೇಕಿದ್ರೆ ಡೊನೇಷನ್ ಕೇಳಿ ಕೊಡ್ತೀನಿ. ನನಗೆ ಐ ಆಮ್ ವೆರಿ ಪ್ರೌಡ್. ನಾವು ಮೊನ್ನೆ ಸ್ವಾತಂತ್ರ್ಯ ಶ್ರಾವಣ ಅಂತ ಪ್ರೋಗ್ರಾಮ್ ಮಾಡಿದೀವಿ. ಪ್ರಾಬಬ್ಲಿ ಈ ಸೆಂಡ್ ಸಮ್ 50,000 ರೂಪೀಸ್. ಅವ್ನು ನನಗೆ ಹೇಳ್ತಾನೆ, ನನ್ನ ತರದೊಂದು 15-20 ಜನರು ರೆಡಿ ಮಾಡ್ಬಿಡಿ ಅಣ್ಣ, ಯಾವುದೇ ಪ್ರೋಗ್ರಾಮ್ ಯಾರ ಹತ್ರನು ಕೇಳ್ಬಿಡಿ, ನಾವೇ ಮಾಡ್ತೀವಿ ಪ್ರೋಗ್ರಾಮ್ನ ಅಂತ. ಐ ಸೆಡ್ ವಂಡರ್ಫುಲ್. ಇದಕ್ಕಿಂತ ಇನ್ನೇನ್ ಆಗ್ಬೇಕಾಗಿದೆ, ಒಂದು ಸಮಾಜ ನಿರ್ಮಾಣ ಆಗೋದು ಹೀಗೆ ಅಂತ. ಒಬ್ರಿಗೊಬ್ರಿಗೆ ಬ್ರಿಡ್ಜ್ ಆಗಬೇಕು ಅಷ್ಟೇ. ನಾವ್ ಯಾರ ಜೊತೆ ಇವ್ ಚಾಲೆಂಜ್ ಮಾಡ್ಕೊಳ್ಳಿಕ್ಕಿಲ್ಲ. ಇವನ್ ಮುಂದಕ್ಕೆ ಹೋದ್ರೆ ನನಗೆ ಹಿಂಗ್ ಅನ್ಕೊಂಡೆ ಸಮಾಜ ಹಿಂದುಳಿದಿರೋದು. ಅವನ್ ಮುಂದಕ್ಕೆ ಹೋದ್ರೆ ನನಗ್ ಕಷ್ಟ, ಇವನ್ ಮುಂದಕ್ಕೆ ಹೋದ್ರೆ ನನ್ ಹಿಂಗಂದ್ರೆ ಆಗೋದಿಲ್ಲ ರೀ. ಎಲ್ರೂ ಜೊತೆಯಲ್ಲಿ ಮುಂದಕ್ಕೆ ಹೋಗ್ತೀವಿ ಅಂತಂದ್ರೆ ನಮ್ಮನ್ನ ಇನ್ನೊಂದು 4 ಹೆಜ್ಜೆ ಮುಂದಕ್ಕೆ ತಳ್ಬಿಟ್ಟಿರ್ತಾರ ಅವರು. ಅವ್ರು ಹೇಳ್ತಾವ್ ನೀವಿನ್ ಸ್ವಲ್ಪ ಮುಂದಕ್ಕೆ, ಇನ್ನೂ 4 ಜನರಿಗೆ ಉಪಯೋಗ ಆಗುತ್ತೆ ಅಂತ ತಳ್ತಾರೆ ಅಂತ. ಹಿಂಗಾಗಿ ಪ್ರತಿಯೊಬ್ಬರ ದೊಡ್ಡ ಜವಾಬ್ದಾರಿ. ಸೊ 3 ಕೆಲಸ. ಮೊದಲನೇದು ನೀವು, 2ನೇದು ನಿಮ್ಮ ಐಡಿಯಾ, 3ನೇದು ನಿಮ್ಮ ಕಸ್ಟಮರ್, 4ನೇದೊಂದಿದೆ, ಅದೇನು ಅಂತಂದ್ರೆ ನಿಮ್ದೊಂದು ಒಳ್ಳೆ ಟೀಮ್ ಇರಬೇಕು ಅಂತ.
ಕೆಲವು ಟೀಮ್ ಹೆಂಗಿರುತ್ತೆ ಗೊತ್ತೇನು, ನೀವು ಇರ್ತೀರಾ ಆರಂಭದಲ್ಲಿ ಶುರುವಾಗುವಾಗ ಅವ್ರಿಗೂ ಉತ್ಸಾಹ ಅಷ್ಟೇ ಇರುತ್ತೆ, ಆದ್ರೆ ಕಾಲಕ್ರಮದಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಒಬ್ಬೊಬ್ಬರೇ ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಕೊನೆಗೆ ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಇವ್ರನ್ನ ಬಿಟ್ಟು ನನ್ನ ಕೆಲಸ ಮುಗಿಸಿದ್ರೆ ಸಾಕಪ್ಪ, ಎಲ್ಲರೂ ಹೋಗ್ಲಿ, ನನಗೂ ಬೇಡ ಇದು ಅಂತ ಬಿಟ್ಟು ಓಡೋದ್ರೆ ಸಾಕು ಅಂತ ಅನ್ಸುತ್ತೆ. ವೆರಿ ರೇರ್ ಕೇಸಸ್ನಲ್ಲಿ ನಿಮ್ಮ ಟೀಮ್ ಹೆಂಗಿರುತ್ತೆ ಅಂತಂದ್ರೆ ನಿಮ್ಮ ಝೀಲ್ ಡೌನ್ ಆದಾಗ್ಲೂ ಕೂಡ ಸುತ್ತಲೂ ಇರೋರು ಹೇಳು ಮೇಲೆ ಮಾಡೋಣ ಈ ಕೆಲಸನ, ಏನಾಗುತ್ತೋ ನೋಡೇ ಬಿಡೋಣ, ಹೆಚ್ಚಂದ್ರೆ ಒಂದು 15-20 ಲಕ್ಷ ರೂಪಾಯಿ ಸಾಲ ತಾನೆ ತೀರ್ಸ್ಕೊಂಡಾಯ್ದ್ಬಿಡು, ತಲೆ ಕೆಡ್ಸ್ಕೊಬೇಡ ಅಂತ ಹಠ ಹಿಡಿದು ಇಲ್ಲೋರು ಇರ್ತಾರಲ್ಲ, ಏನ್ ಮಜಾ ಕೊಡ್ತಾರೆ ಗೊತ್ತಾ, ಅಂತದೊಂದು ಟೀಮ್ ಸಿಕ್ಬಿಡ್ತು ಅಂದ್ರೆ ಪುಣ್ಯ ರೀ. ಎಲ್ರಿಗೂ ಸಿಗೋದಿಲ್ಲ ಅಂತ ಟೀಮ್. ಯಾರಂತ ಟೀಮ್ ಅನ್ನು ಕಟ್ತಾರಲ್ಲ ಅವ್ರು 100% ಸಕ್ಸಸ್ಫುಲ್ ಆಗ್ತಾರೆ. ಇಷ್ಟಾದಾಗ್ಲೂ ಕೆಲವೊಂದ್ಸಲ ಉಲ್ಟಾ ಹೊಡೆಯುತ್ತೆ. ನಾನು ನೋಡಿದ್ದೀನಿ, ಒಂದು ಕಂಪನಿ ಇದೆ, ಬೆಂಗಳೂರಲ್ಲೇ ಇದೆ, ಎಜುಕೇಶನ್ ಸಾಫ್ಟ್ವೇರ್ ಮಾಡಿದ್ರು. ಎಜುಕೇಶನ್ ಸಾಫ್ಟ್ವೇರ್ ಹೆಂಗ್ ಮಾಡಿದ್ರು ಅಂತಂದ್ರೆ, ಈ ಐಡಿಯಾ ಜನರೇಟ್ ಆಯ್ತು, ಬೈಜೂಸ್ ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ, ಕನ್ನಡದ ಜನರಿಗೆ ಕನ್ನಡದಲ್ಲಿ ಎಜುಕೇಶನ್ ಸಾಫ್ಟ್ವೇರ್ ಕೊಡೋಣ ಅಂತ ಎಜುಕೇಶನ್ ಸಾಫ್ಟ್ವೇರ್ ಶುರು ಮಾಡಿದ್ರು. ಅವ್ರ ಅದೃಷ್ಟಕ್ಕೋ ನಮ್ಮೆಲ್ಲರ ದುರದೃಷ್ಟಕ್ಕೋ ಕರೋನಾ ಬಂತು. ಕರೋನಾ ಬಂದ ತಕ್ಷಣ ಜನ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇದ್ರು, ಇವ್ರಿಗೆ ಲಾಭ ಆಯ್ತು, ಎಲ್ಲ ಕಡೆಯಿಂದ ಇವ್ರಿಗೆ ಡಿಮ್ಯಾಂಡ್ ಬರ್ಲಿಕ್ಕೆ ಶುರುವಾಯ್ತು. ಡಿಮ್ಯಾಂಡಿಗೆ ತಕ್ಕಂತೆ ಇವರು ತಮ್ಮ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು. ಕರೋನಾ ಮುಗಿದ್ಮೇಲೆ ಡಿಮ್ಯಾಂಡ್ ಡೌನ್ ಆಯ್ತು. ಸಹಕಾರಕ್ಕೆ ಬರ್ತೀನಿ ಅಂತ ಹೇಳಿದ್ದ ಒಂದು ಸಂಸ್ಥೆಯವರು ಇವ್ರ ಜೊತೆಯಲ್ಲಿ ನಿಂತ್ಕೊಂಡು ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಅಥವಾ ಬೇರೆದಕ್ಕೆ ಸಹಕಾರಕ್ಕೆ ಬರ್ತೀವಿ ಅಂತ ಹೇಳಿದವರು ಇವರ ಮೂಲಕ ತಮ್ಮ ಮಾರ್ಕೆಟಿಂಗ್ ಮಾಡಿಸ್ಕೊಂಡ್ರು. ಇವ್ರಿಗೆ ಕೊನೆಯಲ್ಲಿ ಒಂದು 25 ಲಕ್ಷ ರೂಪಾಯಿ ತಲೆಗೆ ಎಳೆದು ಹೋಗ್ಬಿಟ್ರು. 25 lakhs ಶುರುವಾಗಿ 1 ಕೋಟಿ ರೂಪಾಯಿ ಇರೋನಿಗೆ 25 ಲಕ್ಷ ರೂಪಾಯಿ ದೊಡ್ಡದೇನೂ ಅಲ್ಲ. ಆದರೆ ಪ್ರತಿ ತಿಂಗಳು ನನ್ನ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡುವಷ್ಟು ಮಾತ್ರ ಕೆಪಾಸಿಟಿ ನನಗೆ ಇನ್ನೂ ಬಂದಿದೆ ಅಂತ ಯಾರು ಅನ್ಕೊಳ್ತಾನೋ ಅವನ ತಲೆ ಮೇಲೆ 25 ಲಕ್ಷ ರೂಪಾಯಿ ಬಂದರೆ ಏನು ಮಾಡಬೇಕು? ನೋ ಒನ್ ಇಸ್ ದೇರ್ ಟು ಸಪೋರ್ಟ್. ಅವರು ತಿಪ್ಪರ್ಲಾಗ ಹೊಡೆಯೋದನ್ನು ನೋಡುವಾಗಲ್ಲ ನನಗನ್ಸುತ್ತೆ, ಐ ಪ್ರೇ ಗಾಡ್, ಭಗವಂತ ಉಳಿಸಪ್ಪ ಅವರನ್ನ, ಯಾರೋ ಮಾಡಿದ ಮೋಸಕ್ಕೆ ಈ ಹುಡುಗರು ಬಲಿಯಾಗ್ಬಿಡ್ತಾರೆ ಪಾಪ, ಉಳಿಸು ಅವ್ರನ್ನ ಅಂತ ಎವ್ರಿ ಡೇ ಪ್ರೇ ಮಾಡ್ತೀನಿ. 25 ಲಕ್ಷ ನಾನು ಏನು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಬಂದ್ರೆ ಇನ್ವೆಸ್ಟ್ ಮಾಡಿ ಅಂತ ಹೇಳಬೇಕು ಅಂತಂದ್ರೆ ನಿಮ್ಗೆ ಪ್ರಾಡಕ್ಟ್ ಔಟ್ಪುಟ್ಟು ಕಾಣೋದಿಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ. ಸೊ ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿ ಎಲ್ಲಿದೆ ಅಂತಂದ್ರೆ ಆ ಟೀಮನ್ನ ಗಟ್ಟಿಯಾಗಿಟ್ಕೊಂಡು ಆ ಟೀಮಿಗೆ ಯಾವಾಗ್ಲಾದ್ರೂ ಸಮಸ್ಯೆಯೂ ಉಂಟಾದಾಗ, ಇಡೀ ನಮ್ಮ ಸಮಸ್ಯೆ ಉಂಟಾದಾಗ ಅವಾಗವಾಗ ಡಿಪ್ರೆಸ್ ಆಗ್ತೀವಲ್ಲ, ಆ ಡಿಪ್ರೆಸ್ ಆಗುವಾಗ 5ನೇ ಪಿಲ್ಲರ್ ಯಾರಾದ್ರೂ ಬಂದು ಅವ್ರ ಕೈ ಹಿಡಿದು ಹೆದರ್ಕೊ ಬೇಡ, ಎಲ್ಲರಲ್ಲೂ ಹಿಂಗಾಗತ್ತೆ ಅನ್ನೋರು ಬೇಕಾಗತ್ತೆ, ಅದಕ್ಕೆ 5th ಪಿಲ್ಲರ್ ಅಂತ ನಾವು ತಮಾಷೆ ಮಾಡ್ತಿದ್ವಿ. ದಟ್ ಈಸ್ 5th ಪಿಲ್ಲರ್. ಇನ್ ದಟ್ ಸೆನ್ಸ್ ಹೇಳೋದಾದ್ರೆ ವಿಪ್ರಾ ಬಿಸ್ನೆಸ್ ಇಸ್ ಆಲ್ಸೋ 5th ಪಿಲ್ಲರ್. ನೀವೆಲ್ಲರೂ ಇಲ್ಲಿ ಸೇರ್ತೀರಾ, ಇಲ್ಲೇನ್ ನಿಮ್ ಟೀಮ್ ಬಿಲ್ಡಪ್ ಆಗಲ್ಲ, ಇಲ್ಲೇನ್ ನಿಮ್ಗೆ ಐಡಿಯಾ ಯಾರು ಹೊಸದಾಗಿ ಕೊಡಲ್ಲ, ಇಲ್ಲೇನ್ ನಿಮ್ಮನ್ನು ಗಟ್ಟಿ ಮಾಡುವಂತ ಪ್ರಮೇಯ ಅನ್ನೋಕ್ಕಿಂತ ಯಾರಾದ್ರೂ ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ಅನ್ಸಿದ್ರೆ, ಡೌನ್ ಆಗಿದ್ದ ಮತ್ತೊಬ್ಬ ಕಳೆದ ತಿಂಗಳು ಡೌನ್ ಆಗಿದ್ದವ ಈ ತಿಂಗಳು ಹೆಂಗ್ ಆಗ್ಬಿಟ್ಟಿದ ನೋಡು, ನಾನು ಮುಂದಿನ ತಿಂಗಳು ಹಂಗೆ ಆಗ್ತೀನಿ ಅಂತ ಒಂದು ವಿಶ್ವಾಸ ತುಂಬಿಸ್ಕೊಂಡು ಹೋಗ್ತಾನಲ್ಲ, ಆ ತರದೊಂದು ಪ್ಲೇಸ್ ಈ ವಿಪ್ರಾ ಫೋರಂ ಆಗುತ್ತೆ ಅಂತ ಅನ್ಬಿಟ್ರೆ ಅದು ಬಹಳ ಅದ್ಭುತವಾಗಿರುವಂತ ಸಂಗತಿ ಅಂತ. ಮಿತ್ರರೆ, ಭಾರತದ ಕುರಿತಂತೆ ಮಾತನಾಡುವಾಗ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯಾ, ಇವತ್ತಲ್ಲದೆ ನಾನು ಯಾವತ್ತೂ ಕೇಳೋದಾದ್ರೆ ಭಾರತ ಯಾವತ್ತು ಬಿಸಿನೆಸ್ ನ ಕುರಿತಂತೆ ಜಾಸ್ತಿ ಮಾತನಾಡಲಿಲ್ಲ ಅಂತ ಎಲ್ಲರೂ ಹೇಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಗೊತ್ತಿರಲಿ, ಭಾರತದ ಬಿಸಿನೆಸ್ ನ ವಿಚಾರಕ್ಕೆ ಹೆಂಗಿತ್ತು ಅಂತಂದ್ರೆ ಜಗತ್ತಿನ ಜೊತೆಗೆ ವ್ಯಾಪಾರ ಸಂಬಂಧ ಇಟ್ಕೊಂಡಿದ್ದವ್ರು ನಾವು, ಬರೀ ಭಾರತದ ಜೊತೆಗೆ ವ್ಯಾಪಾರ ಮಾಡಿದವರಲ್ಲ ನಾವು. ನಮ್ಮ ಬಿಸಿನೆಸ್ ಹೇಗಿತ್ತು ಅಂತಂದ್ರೆ ಜಗತ್ತಿನ ಒಟ್ಟಾರೆ GDP ನಲ್ಲಿ 1/4 ಭಾಗ, ನಾನು ಕರೆಕ್ಟ್ ಆಗಿ ಪ್ರಿಸೈಸ್ ಆಗಿ ಹೇಳೋದಾದ್ರೆ ಜಗತ್ತಿನ ಒಟ್ಟಾರೆ GDPಯ 1/3 ನಮ್ದು ಮತ್ತು ಚೀನಾದೇ ಇತ್ತು. ಆದ್ರೆ ಇವತ್ತು ಅತ್ಯಂತ ಕಡಿಮೆ ಮಟ್ಟಕ್ಕೆ ಬಂದಿದ್ದೀವಿ. ಈವೊಂದು ಇಡೀ ಜಗತ್ತು ಇವತ್ತು ರಿಸೆಷನ್ ಅಲ್ಲಿ ಹೋಗ್ತಾ ಇರಬೇಕಾದಾಗ್ಲೂ ಕೂಡ ಮುಂದಿನ ಕ್ವಾರ್ಟರ್ ನಲ್ಲಿ ಅಥವಾ ಈ ವರ್ಷದಲ್ಲಿ 7% GDP ಗ್ರೋತ್ ಅನ್ನ ದಾಖಲಿಸ್ತೀವಿ ಅಂತ ಹೇಳಿರುವಂತ ರಾಷ್ಟ್ರ ನಾವು ಮಾತ್ರ. ಚೀನಾ ಕೂಡ ಇಲ್ಲ, ಅದು ಕೂಡ ಹಿಂದೆ ಇದೆ. ಇವತ್ತಿನ ಭಾರತ ಎಷ್ಟು ವೇಗವಾಗಿ ಮುಂದಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಇವತ್ತಿನ ಭಾರತವನ್ನ ನಾವು ಇಮ್ಯಾಜಿನ್ ಮಾಡೋದು ಕಷ್ಟ ಆಗ್ತಿದೆ. ನಾನು ಮೊನ್ನೆ ತಾನೇ ಒಂದು ಎಕ್ಸ್ಪೋಗೆ ಹೋಗಿ ಬಂದೆ. ನಾನು ನಿಮ್ಮೆಲ್ಲರನ್ನು ವಿನಂತಿಸ್ಕೊಳ್ತೀನಿ, ಈ ತರದ ಎಕ್ಸ್ಪೋಗಳಾದಾಗ, ನಂಗೆ ಗೊತ್ತು ನೀವೆಲ್ಲ ಹೋಗ್ತಿರ್ತೀರಾ, ಬಟ್ ಕೆಲವೊಂದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿಲ್ಲದ್ದು ಅಂತ ಬಿಟ್ಬಿಡ್ತೀವಿ ನಾವು ಯಾವಾಗ್ಲೂ. ಆದ್ರೆ ಎಕ್ಸ್ಪೋಗಳನ್ನ ಗಮನಿಸಿ ಅಂತ, ರಾಷ್ಟ್ರದ ಶೀರ್ಷ ನೇತೃತ್ವ ಯಾವ ದಿಕ್ಕಿನತ್ತ ಯೋಚನೆ ಮಾಡ್ತಿದೆ ಅನ್ನೋದನ್ನು ಮುಂಚಿತವಾಗಿ ಗ್ರಹಿಸಬೇಕು ಅಂತ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಉದಾಹರಣೆಗೆ, ಈ ದೇಶದ ಶೀರ್ಷ ನೇತೃತ್ವಕ್ಕೋ ಅಥವಾ ಈ ದೇಶದ ಒಟ್ಟಾರೆ ಜನಕ್ಕೋ ಯಾವುದೋ ಒಂದು ವಸ್ತುವಿನ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ನಾವು ಅದರಿಂದ ತುಂಬಾ ಬಿದ್ದಿದ್ರೆ ಉಪಯೋಗ ಇಲ್ಲ. ದೇಶ ಯಾವ ದಿಕ್ಕಿನಲ್ಲಿ ಮುನ್ನಡಿಬೇಕು ಅಂತ ನಿಶ್ಚಯ ಮಾಡಿದೆಯೋ ನಾವು ನಮ್ಮ ಸೆಟಪ್ ಅನ್ನ ಅದರ ಒಳಗೆ ತರಲಿಕ್ಕಾಗುತ್ತಾ ಅಂತ ಒಂದು ಪ್ರಯತ್ನ ಮಾಡಬೇಕು ಅಂತ. ಈಗ ದೇಶದ ದೊಡ್ಡ ಚಾಲೆಂಜ್ ಏನಿದೆ ಗೊತ್ತೇನು? ಈ ದೇಶ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ತಾನೊಂದು ಹಬ್ ಆಗಿ ರೂಪುಗೊಳ್ಳಬೇಕು ಅಂತ ನಿಶ್ಚಯ ಮಾಡಿದೆ.
ನಾನು ಇದನ್ನ ಅಸರ್ಟಿವ್ ಸ್ಟೇಟ್ಮೆಂಟ್ ಆಗಿ ಹೇಳ್ತಿದ್ದೀನಿ, ನಿಶ್ಚಯ ಮಾಡಿ ಆಗಿದೆ. ನಾನು ಅಲ್ಲಿವರೆಗೂ ನನಗೆ ಡೌಟ್ ಇತ್ತು, ಚೈನಾದ ಎದುರಿಗೆ ಎಲ್ಲ ನಾವು ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಆದ್ರೆ ಬಿಲೀವ್ ಮೀ, ನಾನು ಎಕ್ಸ್ಪೋಗ್ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು, ಈ ದೇಶ ಡಿಸೈಡ್ ಮಾಡಿದೆ ಮುಂದಿನ 1 ದಶಕದಲ್ಲಿ ಭಾರತ ಈ ವಿಚಾರದಲ್ಲಿ ಅಗ್ರಣಿ ಆಗಬೇಕು ಅಂತ ನಿಶ್ಚಯ ಮಾಡಿದೆ ಅಂತ. ನಾನು ಅಲ್ಲಿಗೆ ಹೋಗಿದ್ನಲ್ಲ, ಅಲ್ಲಿಗೆ ಹೋದಾಗ ಸೌತ್ ಕೊರಿಯಾದಿಂದ ಬಿಸ್ನೆಸ್ ಮನ್ಗಳು ಬಂದಿದ್ದಾರೆ, ಅಲ್ಲಿ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ, ಇಫ್ ಐ ಆಮ್ ನಾಟ್ ರಾಂಗ್ ನ್ಯೂಜಿಲೆಂಡ್ ಇಂದ ಅಲ್ಲಿದ್ರು, ಅಲ್ಲಿ ಜಗತ್ತಿನ ಅನೇಕ, ಜಪಾನ್ ನಿಂದ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ಯೋ ಆ ನಾಡಿನ, ಅಮೆರಿಕಾವೂ ಸೇರಿದಂತೆ ಆ ನಾಡಿನಿಂದ ಎಲ್ಲರೂ ಬಂದಿದ್ದಾರೆ. ಬಟ್ ಚೈನಾದವರಿಗೆ ವೀಸಾ ಕೊಟ್ಟಿಲ್ಲ. ಇಂಟ್ರೆಸ್ಟಿಂಗ್ ರೀ. ನಾನು ಅಷ್ಟು ಹುಡುಕಾಡಿ ಚೀನಾದವ್ರು ಒಬ್ರು ಕಾಣ್ತಿಲ್ವಲ್ಲ, ಒಂದು ಕಂಪನಿ ಕಾಣ್ತಿಲ್ವಲ್ಲ ಇಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಚೀನಾದವ್ರಿಗೆ ವೀಸಾ ಕೊಟ್ಟರೆ ಅಲ್ವಾ ಕಂಪನಿಗಳು ಬರ್ಲಿಕ್ಕೆ, ಅವ್ರಿಗೆ ವೀಸಾನೇ ಕೊಡ್ಲಿಲ್ಲ, ನೀವು ಯಾರು ಬರಬಾರದು, ನೀವು ಬೇಕಾಗಿಲ್ಲ ನಮ್ಗೆ, ನಾವು ಹೊಸದಾಗಿ ಕಟ್ಟಬೇಕಾಗಿದೆ ಅಂತ. ನೀವು ಮತ್ತೆ ಚೀನಾನೇ ತಗೊಂಡ್ ಬಂದು ಅದ್ರ ಮೂಲಕವೇ ಎಲ್ಲವನ್ನು ಕಟ್ಟೋ ಪ್ರಯತ್ನ ಮಾಡಿದ್ರೆ ಅದು ಉಪಯೋಗ ಆಗೋದಿಲ್ಲ, ಅದನ್ನು ಮೀರಬೇಕು ಅನ್ನೋಂಥ ಒಂದು ಪ್ರಯತ್ನ. ಅಲ್ಲಿ ಟಾಟಾದ ಕಂಪನಿಗಳ ಜೊತೆ ನಾನು ಮಾತನಾಡ್ತಾ ಇದ್ದೆ, ಟಾಟಾದವರು ಬಂದಿದ್ದಾರೆ. ಟಾಟಾದವ್ರು ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಅವರು ಆಲ್ರೆಡಿ ಗುಜರಾತ್ ನಲ್ಲಿ ಒಂದು ದೊಡ್ಡ ಪ್ಲಾಂಟಿಗೆ ತಯಾರಿ ಮಾಡಿದ್ದಾರೆ. ನಾನು ಪ್ರಾಬಬ್ಲಿ ಕೊರಿಯಾದಿಂದ ಬಂದಿದ್ದ ಒಂದು ಕಂಪನಿಯವ್ರ ಜೊತೆ ಟಾಟಾದವ್ರು ಹೇಗೆ ವರ್ಕ್ ಮಾಡ್ತಿದ್ದಾರೆ ಕೇಳಿದೆ. ವಾಟ್ ದೇ ಸೆಡ್, ಸರ್ ಟಾಟಾದವ್ರು ಹೆಂಗ್ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರು ಬಂದು ನಮ್ಮನ್ನ ಕೇಳ್ತಾರೆ, ನೀವು ಈ ಕೆಲಸ ಬಹಳ ಚೆನ್ನಾಗಿ ಮಾಡ್ತಿದ್ದೀರಾ, ಈ ಪ್ಲಾಂಟ್ ಅನ್ನ ನಮ್ ಗುಜರಾತ್ ಅಲ್ಲಿ ಸೆಟಪ್ ಮಾಡಬೇಕು, ಎಷ್ಟು ಟೈಮ್ ಆಗುತ್ತೆ ಅಂತ. ಇಫ್ ದ ಕೊರಿಯನ್ಸೇ ನಮ್ಗೆ 1 ವರ್ಷ ಬೇಕು ಅಂತ, ನೋ, ಐ ಹ್ಯಾವ್ ಓನ್ಲಿ 6 months ಆಫ್ ಟೈಮ್. 6 ತಿಂಗಳಲ್ಲಿ ಮಾಡ್ತೀರಾ? ಡೋಂಟ್ ವರಿ ಅಬೌಟ್ ಮನಿ, ದುಡ್ಡು ನಾನು ಕೊಡ್ತೀನಿ, 6 ತಿಂಗಳಲ್ಲಿ ಪ್ಲಾಂಟ್ ಸೆಟಪ್ ಮಾಡಬೇಕು ಅಂತ. ಅವ್ರ ಅಗ್ರೆಸಿವ್ನೆಸ್ ಹೆಂಗಿದೆ ಅಂತಂದ್ರೆ, ಮುಂದಿನ 1 ವರ್ಷದಲ್ಲಿ ಮೊದಲನೇ ಸೆಮಿ ಕಂಡಕ್ಟರ್ ವೇಫರ್ ಭಾರತದಲ್ಲಿ ತಯಾರಾಗಬೇಕು, ಅದ್ರ ಮೇಲೆ ಬರೆಯೋದಕ್ಕೆ ನಾವು ಶುರು ಮಾಡಬೇಕು ಅನ್ನುವಂತ ಹಠಕ್ಕೆ ಬಿದ್ದಿರೋ ತರ. ಯಾಕೆ ಟಾಟಾ ಕಂಪನಿ ಇಷ್ಟು ಹಠಕ್ಕೆ ಬೀಳುತ್ತೆ? ಸರ್ಕಾರ ಅದರಿಂದ ಬಲವಾಗಿ ನಿಂತ್ಕೊಂಡು ಹೇಳಿದೆ, ಡೋಂಟ್ ವರಿ, ಗೋ ಹೆಡ್, ನಾವಿದ್ದೀವಿ ಅಂತ. ಇನ್ವೆಸ್ಟ್ ಮಾಡಿರೋದು ಎಷ್ಟಿದೆ ಗೊತ್ತಾ ಮಿತ್ರ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಶಾಕ್ ಆದೆ. ಈ ದೇಶ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಮೊದಲನೇ ಹಂತಕ್ಕೆ 10,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿತ್ತು. $10 billion, 10,000 ಕೋಟಿ ಅಲ್ಲ, $10 billion. ಇಟ್ ಆಲ್ಮೋಸ್ಟ್ ಕಮ್ಸ್ ಟು 90,000 crore rupees. ಮೊದಲನೇ ಹಂತದ ಖಾಲಿಯಾಗಿದೆ. ಮೊನ್ನೆಯವರು ಭಾಷಣ ಮಾಡ್ತಾ ಹೇಳಿದ್ದಾರೆ, 2ನೇ ಹಂತದಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಕೇಳಿದಾಗ ಗವರ್ಮೆಂಟ್ ಹೇಳಿದೆ, ನೆಕ್ಸ್ಟ್ ಹಂತದಲ್ಲಿ $11 billion ಇದಕ್ಕೋಸ್ಕರ ಸ್ಯಾಂಕ್ಷನ್ ಮಾಡ್ತಿದೀವಿ ಅಂತ. $11 billion. ಭಾರತ ಯಾವ ಪರಿ ಅಗ್ರೆಸಿವ್ ಆಗಿ ಮುಂದುವರಿತಾ ಇದೆ ಅಂತಂದ್ರೆ, ನಾವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲದೆ ಇರೋಷ್ಟು ಅಗ್ರೆಸಿವ್ ಆಗಿ ಈ ಫೀಲ್ಡ್ ಅಲ್ಲಿ ಮುಂದುವರಿತಾ ಇದೆ. ಸೊ ನಾವೊಂದು ದೂರದೃಷ್ಟಿಯನ್ನ ಈ ದಿಕ್ಕಿನಲ್ಲಿ ಕಟ್ಕೊಂಡು ನಾವೇನಾದ್ರೂ ಈ ಜಾಗದಲ್ಲಿ ಏನಾದ್ರೂ ನಮ್ದಾಗಿರುವ ಪ್ರೆಸೆನ್ಸ್ ಅನ್ನು ತರಬಹುದಾ? ನಂದು ಯಾವ್ದಾದ್ರು ಇಂಡಸ್ಟ್ರಿ ಇದಕ್ಕೆ ಸೂಟ್ ಆಗುವಂತದ್ದಿದ್ರೆ 100% ಮುಂದಿನ ದಿನಗಳಲ್ಲಿ ವೇಗವಾಗಿ ಬೆಳಿಲಿಕ್ಕಿರುವಂತ ಇಂಡಸ್ಟ್ರಿಯಾಗಿ ಡೆವಲಪ್ ಆಗುತ್ತೆ. ಯಾರು ಈ ದೂರದೃಷ್ಟಿಯನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೋ ಅವ್ರು ನಿಸ್ಸಂಶಯವಾಗಿ ಗೆಲ್ತಾರೆ ಅಂತ ಭಾರತ ಇದ್ರ ಕುರಿತಂತೆ ಯೋಚನೆ ಮಾಡುತ್ತೆ. ಅದಕ್ಕೆ ನಮ್ಮಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ, 3 ಗುಣಗಳು ನಮ್ಮೆಲ್ಲರಲ್ಲೂ ಇರ್ತವೆ ಅಂತ. ನಾವು ಕೃಷ್ಣ ಹೇಳೋದೆಲ್ಲವನ್ನೂ ಕೂಡ ಅದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ಬಿಟ್ಟುಬಿಡ್ತೀವಿ, ಅದು ಬಿಸ್ನೆಸ್ಸಿಗೂ ರೀ. ನಾನು ಸುಮ್ಮನೆ ಹೇಳೋದಾದ್ರೆ, ಕೃಷ್ಣ ಹೇಗೆ ಬಿಸ್ನೆಸ್ ಮನ್ ಆಗ್ತಾನೆ ಅಂತಂದ್ರೆ, ಒಬ್ಬ ಶ್ರೇಷ್ಠ ಬಿಸ್ನೆಸ್ ಐಡಿಯಾಸ್ ಕೊಡೋನಾಗ್ತಾನೆ ಅಂತಂದ್ರೆ, ಅಥವಾ ಗಟ್ಟಿ ಮಾಡೋನಾಗ್ತಾನೆ ಅಂತಂದ್ರೆ, ಇಮ್ಯಾಜಿನ್ ಮಾಡಿ ಅರ್ಜುನ ಅನ್ನೋದನ್ನ ಒಂದು ಕಂಪನಿ ಅಂತ ನೀವು ಇಟ್ಕೊಳ್ಳೋದಾದ್ರೆ, ಇನ್ನೇನು ಮಾರ್ಕೆಟಿಗೆ ಹೋಗೋ ಟೈಮಲ್ಲಿ, ಇನ್ನೇನು ಹಿಟ್ ಆಗಬೇಕಾಗಿರೋ ಟೈಮ್ನಲ್ಲಿ, ಇಲ್ಲ ನಾನು ವೈರಾಗ್ಯ ತಗೋತೀನಿ ಅಂತ ಹಾಳಾಗೋಗುತ್ತಲ್ಲ ಕಂಪನಿಗಳು, ನಾವು ಕೆಲಸ ಮಾಡೋದಿಲ್ಲ, ಈ ಕಂಪನಿ ಉಪಯೋಗಕ್ಕಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಬಿದ್ದಿರ್ತೀವಲ್ಲ, ಆ ಕಂಪನಿ ಅಂತ ನೀವು ಭಾವಿಸೋದಾದ್ರೆ, ಅಂತ ಕೆಲಸ ಮಾಡೋದಿಲ್ಲ ಅಂತ ವೈರಾಗ್ಯ ಹಿಡಿದು ಜಡ್ಡುಗಟ್ಟಿದ ಕಂಪನಿಯನ್ನು ತನ್ನ 18 ಅಧ್ಯಾಯಗಳ ನಂತರ ಯುದ್ಧ ಮಾಡಿ ಗೆಲ್ಲುವಂತೆ ಮಾಡ್ತಾನೆ ಕೃಷ್ಣ ಅಂತಂದ್ರೆ, ಅದರಲ್ಲಿ ಇರುವಂತದ್ದು ಏನು ಅಂತ ಅಂದಾಜು ಮಾಡ್ಬೇಕಲ್ಲ. ನೀವು ಅದನ್ನು ಮನೋವಿಜ್ಞಾನವಾಗಿ ತೆಗೆದುಕೊಂಡ್ರೆ ಮನೋವಿಜ್ಞಾನ, ನೀವು ಅದನ್ನು ಬಿಸ್ನೆಸ್ ಆಗಿ ಯೋಚನೆ ಮಾಡಿದ್ರೆ ಬಿಸ್ನೆಸ್. ಕೃಷ್ಣ ಹೇಳ್ತಾನೆ 3 ತರದ ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಯಾರಲ್ಲಿಲ್ಲ, ಎಲ್ರಿಗೂ ಗೊತ್ತಿದೆ. ನಾವು ಕೂಡ ಹಂಗೆ. ನೀವು ಈ ಗುಣಗಳನ್ನ ಬಿಸ್ನೆಸ್ಗೆ ಅಪ್ಲೈ ಮಾಡಿ ನೋಡಿ. ತಮೋ ಗುಣಿ ಆಗಿರುವಂತ ಬಿಸ್ನೆಸ್ ಮನ್ ಹೆಂಗಿರ್ತಾನೆ ಅಂತಂದ್ರೆ, ಜಗತ್ ಯಾವ ಕಡೆ ಹೋಗ್ತಿದ್ಯೋ ಅವನು ಹಂಗೆ ಹೋಗ್ತಿರ್ತಾನೆ. ಹೊಸದನ್ ತಲೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ನ ಪ್ರಮೇಯವೇ ಇಲ್ಲ, ರಿಸ್ಕೇ ಬೇಡ ಅಂತ. ಯಾರು ರಿಸ್ಕ್ ಬೇಡ ಅಂತಾರೋ ಅವರು ಗ್ರೇಟ್ ಬಿಸ್ನೆಸ್ ಮನ್ ಜೀವಮಾನದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬರೆದಿಟ್ಕೊಳ್ಳಿ ಇದನ್ನ. ಯಾರು ರಿಸ್ಕ್ ತಗೊಳ್ಳಿಕ್ಕೆ ಸಿದ್ಧರಾಗ್ತಾರೋ ಅವರೇ ಗ್ರೇಟ್ ಆಗೋದು. ಅದನ್ನೇ ಹೇಳ್ತೀನಲ್ಲ, ಕ್ರೀಸ್ ಬಿಡ್ಲಿಕ್ಕೆ ಸಿದ್ಧನಾದವನು 6 ಹೊಡಿತಾನೆ. ನಾನು ಕ್ರೀಸ್ ಅಲ್ಲೇ ಇರ್ತೀನಿ ಅಂತಂದ್ರೆ ಸಿಂಗಲ್ಸ್ ಅಷ್ಟೇ ಆಡ್ಬೇಕು ಅವನು.
ಅವನು ತುಂಬಾ ಡಿಫೆನ್ಸಿವ್ ಆಗಿ ಆಡ್ತಾನೆ ಇರ್ತಾನೆ, ಸುದೀರ್ಘ ಕಾಲ ಆಡ್ತಾ ಇರ್ಬೋದು, ಆದ್ರೆ ಹೊಸ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಮೊದಲನೇದು ಆ ರಿಸ್ಕ್ ತೆಗೆದುಕೊಳ್ಳೋದಿರುತ್ತಲ್ಲ, ಅದಿಲ್ಲ ಅಂತಂದ್ರೆ ತಮೋಗುಣಿಯಾಗಿರುವಂತ ಬಿಸಿನೆಸ್ ಮನ್. ಇನ್ನು ಕೆಲವರು ಇರ್ತಾರೆ, ರಿಸ್ಕ್ ಹೆಂಗ್ ತೆಗೆದುಕೊಳ್ತಾರೆ ಅಂತಂದ್ರೆ, ರಜೋಗುಣಕ್ಕೆ ಬಂದ್ರೆ ಅವನ್ ರಿಸ್ಕ್ ಹೆಂಗಿರುತ್ತೆ ಅಂದ್ರೆ ರಿಸ್ಕ್ ತಗೊಳ್ತಾನೆ, ಬಟ್ ನಿನ್ ಗುರಿ ಏನು ಅಂತ ಕೇಳಿದ್ರೆ ದುಡ್ಡು ಅರ್ನ್ ಮಾಡ್ಬೇಕಷ್ಟೇಪ್ಪ, ಇದಕ್ಕಿಂತ ಆಚೆ ನನ್ಗೆ ಏನೂ ಇಲ್ಲ ಅಂತ. ಅರ್ನ್ ಮಾಡ್ಲಿಕ್ಕೋಸ್ಕರ ಬಿಸಿನೆಸ್ ಅಂತ, ಅದರ ಆಚೆಗಿಂದ ಏನು ಯೋಚನೆಯೇ ಇಲ್ಲ. ಅವನು ರಜೋಗುಣಿ, ತಪ್ಪಲ್ಲ ಅವನದ್ದು. ಸಿಕ್ಕಾಪಟ್ಟೆ ಅರ್ನ್ ಮಾಡಿ ಕೂತಿರ್ತಾನೆ, 4 ಜನರಿಗೆ ಅವನಿಂದ ಉಪಯೋಗ ಆಗಿರೋದಿಲ್ಲ ಅಂತ. ಇನ್ ಸತ್ವಗುಣಿಯಾಗಿರುವಂತ ಬಿಸಿನೆಸ್ ಮನ್ ಇರ್ತಾನೆ, ಅವನು ದುಡಿತಾನೆ, ಅವನು ಹೆಣ ಬೀಳ್ತಿರತ್ತೆ, ಆದರೆ ದುಡಿದಿದ್ದು ಬರೀ ದುಡ್ಡಿಗೋಸ್ಕರ ಅಲ್ಲ, ಈ ಬಿಸಿನೆಸ್ ನಿಂದ ಇನ್ನೊಂದು 100 ಜನ ಬಿಸಿನೆಸ್ ಮನ್ಗಳು ಗಟ್ಟಿಯಾಗಿ ನಿಲ್ಲುವಂತಾದ್ರೆ ಇದು ನನಗೂ ಲಾಭ, ಸಮಾಜಕ್ಕೂ ಲಾಭ ಅನ್ನುವ ಭಾವನೆಯಿಂದ ಆಲೋಚನೆ ಮಾಡ್ತಾನೆ. ವಿನ್ ವಿನ್ ಸಿಚುಯೇಷನ್ ಅಂದ್ರೆ ಅದು. ನೀವು ಎಲಾನ್ ಮಸ್ಕ್ನ ಘಟನೆಯನ್ನು ನಾನು ಇತ್ತೀಚೆಗೆ ಓದ್ತಿದ್ದೆ. ಎಲಾನ್ ಮಸ್ಕ್ ಒಬ್ಬ ಅದ್ಭುತವಾಗಿರುವಂತ ಬಿಸ್ನೆಸ್ ಮನ್ ರೀ. ಅವನು ಶುರುವಾದಾಗ ಏನೂ ಇರಲಿಲ್ಲ, ಇವತ್ತು ಅವನ ಅಸೆಟ್ ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಾ. ಅವನು ಬಿಲಿಯನ್ ಗಟ್ಟಲೆ ಡಾಲರ್ ಕೊಟ್ಟು ಟ್ವಿಟರ್ ಅನ್ನುವಂಥ ಕಂಪನಿಯನ್ನೇ ತೆಗೆದುಕೊಳ್ಬಹುದು ಅನ್ನೋದಾದ್ರೆ ಆ ಮನುಷ್ಯನ ಸಾಮರ್ಥ್ಯ. ಒಬ್ಬ ಆರ್ಡಿನರಿ ಬಿಸ್ನೆಸ್ ಮನ್. ಸ್ಪೇಸ್ ಇಂಡಸ್ಟ್ರಿ ಅಂತಂದ್ರೆ ಸರ್ಕಾರ ಮಾತ್ರ ನಡೆಸಬೇಕಾಗಿರೋದು ಅಂತಂದಿರುವಾಗ ಪ್ರೈವೇಟ್ ಆಗಿ ಸ್ಪೇಸ್ ಇಂಡಸ್ಟ್ರಿ ಕೈ ಹಾಕ್ತಾನೆ ಅಂತಂದ್ರೆ ಸಾಮಾನ್ಯವಾದ ಮನುಷ್ಯ ಅಲ್ಲ. ಈಗ ಅವನು ಮಾರ್ಕೆಟ್ಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತಗೊಂಡ್ ಬರ್ತಿದ್ದಾನೆ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಟೆಸ್ಲಾದ ಮೂಲಕ ಎಲಾನ್ ಮಸ್ಕ್ ಮೊದಲನೇ ಬಾರಿಗೆ ತೆಗೆದುಕೊಂಡು ಬಂದಾಗ ಅವನಿಗೆ ಗೊತ್ತಿತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಮಾರ್ಕೆಟ್ ಇಲ್ಲ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮಾರ್ಕೆಟಿಗೆ ಬಂತು ಅಂತಂದ್ರೆ ನೀವು ಅದನ್ನ ಚಾರ್ಜ್ ಮಾಡ್ಲಿಕ್ಕೆ ಪಾಯಿಂಟ್ ಹುಡುಕಬೇಕು. 400 ಕಿಲೋಮೀಟರ್ ಈ ಗಾಡಿ ರನ್ ಆಗುತ್ತೆ ಅಂತ ಹೇಳಿ ನೀವು ಬ್ಯಾಟರಿ ಚಾರ್ಜ್ ಮಾಡ್ಕೊಂಡು ಹೋಗಿ ಹುಬ್ಳಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಚಾರ್ಜ್ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ಸಾಯ್ಬೇಕಲ್ಲ ಅವನಲ್ಲಿ. ಅವನಿಗೆ ಗೊತ್ತಿತ್ತು ನಾನು ಒಬ್ಬನೇ ಮಾರ್ಕೆಟ್ ಅಲ್ಲಿ ಇದ್ರೆ ಇದರಿಂದ ಉಪಯೋಗ ಇಲ್ಲ ಅಂತ. ಏನ್ ಮಾಡಿದ ಗೊತ್ತಾ, ತನ್ನ ಎಲ್ಲ ಸಾಫ್ಟ್ವೇರ್ ಗಳನ್ನ ಇದಕ್ಕೆ ಬೇಕಾಗಿರುವಂತ ಎಲ್ಲ ಟೆಕ್ನಾಲಜಿಯನ್ನ ಓಪನ್ ಸೋರ್ಸ್ ಮಾಡಿಟ್ಟ, ಯಾರು ಬೇಕಿದ್ರು ಯೂಸ್ ಮಾಡಿ ಅಂತ. ಬೇರೆಯವರಿಗೆ ರಿಸರ್ಚ್ಗೆ ಹಾಕಬೇಕಾಗಿರುವಂತ ಸಮಯ ಕಡಿಮೆ ಆಯಿತು. ಅವ್ರೇನ್ ಮಾಡಿದ್ರು, ಇವನ್ ಕೊಟ್ಟಿರೋ ಡಾಟಾನ ಬಳಸ್ಕೊಂಡ್ರು, ಅವರು ಎಲೆಕ್ಟ್ರಿಕಲ್ ವೆಹಿಕಲ್ ಡಿಸೈನ್ ಮಾಡಿದ್ರು. ಅವನಿಗೆ ಗೊತ್ತಿತ್ತು ಇವರೆಲ್ಲರೂ ಡಿಸೈನ್ ಮಾಡಿದರೆ ಇವರೆಲ್ಲರಿಗೂ ಪಾಯಿಂಟ್ಸ್ ಬೇಕಾಗುತ್ತೆ, ಎಲ್ಲರೂ ನನ್ನ ಜೊತೆ ಸೇರ್ಕೊಳ್ತಾರೆ, ಎಲೆಕ್ಟ್ರಿಕಲ್ ಕೇಬಲ್ಗಳನ್ನ ಪಾಯಿಂಟ್ ಗಳನ್ನ ಎಲ್ಲರೂ ಯೂನಿವರ್ಸಲ್ ಮಾಡ್ಕೊಂಡ್ ಬಿಟ್ರೆ ಎಲ್ಲರದು ಯೂಸ್ ಆಗುತ್ತೆ, ನೋಡ್ತಾ ಇರು, ಬಟ್ ಲೀಡರ್ ನಾನೇ ಇರ್ತೀನಿ ಅಂತ. ದಟ್ ವಾಸ್ ದ ಐಡಿಯಾ. ಇವತ್ತು ಮಾರ್ಕೆಟ್ ಅಲ್ಲಿ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ ಬಂದಿದ್ದಾರೆ. ಎಲ್ಲರೂ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ ಬಂದಾಗ್ಲೂ ಕೂಡ ಪೀಪಲ್ ಸೇ ಟೆಸ್ಲಾ ಇಸ್ ಡಿಫರೆಂಟ್. ಟೆಸ್ಲಾ ಕಾಸ್ಟ್ಲಿ ಕಾರ್, ಅದು ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಹಿಂಗ್ ಮಾತಾಡ್ತಿದ್ದೀವಲ್ಲ, ಅದ್ರ ಹಿಂದೆ ಟೆಸ್ಲಾದ ಐಡಿಯಾಗಳಿದೆಯಲ್ಲ, ಈ ಐಡಿಯಾ ಯಾವತ್ತೂ ಕಾಪಾಡುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ನನ್ನ ಜೊತೆಲಿರೋ ಮತ್ತೊಬ್ಬ ಕಾಂಪಿಟೇಟರ್ನ ತುಳಿಬೇಕು ಅಂತ ಅವನನ್ನು ತುಳಿತೀವಿ, ನಾವು ತುಳಿದು ಹೋಗ್ತೀವಿ. ಅದಕ್ಕೆ ನಾನು ಹೇಳೋದು, ಯಾರ್ಯಾರು ಕಾಂಪಿಟೇಟರ್ ಅಂತ ಅನ್ಸುತ್ತೋ, ಒಂದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೀವೋ ಒಂದ್ ಕಡೆ ಜಾಯಿನ್ ಆಗ್ಬೇಕು. ಮತ್ ನಾವು ಅದಕ್ಕೆ ಬೇಕಾಗಿರುವಂತ ಹೊಸತನವನ್ನ ರೂಢಿಸ್ಕೊಳ್ಳಿಕ್ ಸಾಧ್ಯವ. ನಾನು ಈಗ ಯಾರ ಜೊತೆನೂ ಮಾತಾಡ್ತಿದ್ದೆ, ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಫ್ಕೋರ್ಸ್ ಇಲ್ಲೇ ನಂಗೆ ಸಿಕ್ಕಿದ್ರು. ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ಸೋಪ್ ಯಾವುದು, ಸೋಪಿನ ಇದರ ಗುಣ ಏನು ಅಂತಂದ್ರೆ ಇದರಲ್ಲಿ ಕೆಮಿಕಲ್ ಬಳಸೋದಿಲ್ಲ. ಇವತ್ತು ಜನರಿಗೆ ಹೆಲ್ತ್ ಕಾನ್ಶಿಯಸ್ ಬಹಳ ಇದೆ. ಎಷ್ಟು ಹೆಲ್ತ್ ಕಾನ್ಶಿಯಸ್ ಇದೆ ಅಂತಂದ್ರೆ, ನಾವು ತಿನ್ನೋ ಆಯಿಲ್ ಹೇಗಿರಬೇಕು, ನಾವು ತಿನ್ನೋ ಊಟ ಹೇಗಿರಬೇಕು, ಪ್ರತಿಯೊಂದ್ರ ಕುರಿತಂತೆ ಯೋಚನೆ ಮಾಡ್ತಾರೆ. ಯಾವ ರಾಗಿಯನ್ನ 8 ರೂಪಾಯಿ 10 ರೂಪಾಯಿ ಕೊಂಡ್ಕೊಳ್ಳೋರು ಇರ್ಲಿಲ್ವೋ, ಈಗ ಅಕ್ಕಿಗಿಂತ ಕಾಸ್ಟ್ಲಿ ರಾಗಿ. ಹೆಲ್ತ್ ಕಾನ್ಶಿಯಸ್ ಹಂಗ್ ಡೆವಲಪ್ ಆಗಿದೆ. ಯಾವ ವಾಕಿಂಗ್ಗೆ ಜನ ಹೋಗ್ತಿಲ್ವ, ಡೆಕಾತ್ಲಾನ್ ನೋಡಿ. ನೀವು ಡೆಕಾತ್ಲಾನಿಗೆ ಹೋದ್ರೆ, ನೀವು ಒಂದು ಸಲ ಹೋದ್ರೆ, ನಾನು ಪ್ರತಿ ಸಲ ಡೆಕಾತ್ಲಾನಿಗೆ ಹೋಗ್ತೀನಿ. ಯಾಕೆ ಹೋಗ್ತೀನಿ ಗೊತ್ತಾ, ಈ ಬಾರಿ ಕೊಂಡ್ಕೋಬೇಕು ಅಂತ ಟೆಂಪ್ಟ್ ಆಗುವಂತ ಐಟಮ್ ಯಾವ್ದಾದ್ರು ಬಂದಿದೆ ಅಂತ. ನೀವು ಕೊಂಡ್ಕೋಬೇಕು ಅಂತಿಲ್ಲ, ನೀವು ಸುಮ್ಮನೆ ಹೋಗ್ಬೇಕು, ತಿರ್ಗಾಡ್ಬೇಕಲ್ಲಿ. ಟೆಂಪ್ಟ್ ಮಾಡುವಂತ ಐಟಮ್ಸ್. ಆ ಐಟಮ್ ಹೆಂಗಿರುತ್ತೆ ಅಂತಂದ್ರೆ, ಇದಿದ್ರೆ ಮನೇಲಿ ಎಕ್ಸರ್ಸೈಸ್ ಮಾಡ್ಬಿಡ್ತೀನಿ ಅಂತ ಅನಿಸ್ತಿರುತ್ತೆ, ತಗೊಂಡ್ ಬಂದ್ಮೇಲೆ ಹಳ್ಳ ಹಿಡಿಯೋದೇ ಅದು. ಆದ್ರೆ ದೆ ಟೆಂಪ್ಟ್ ಯು. ಏನ್ ಚೆನ್ನಾಗಿದೆ ನೋಡಿ, ದಿಸ್ ಇಸ್ ಹೌ ಬಿಸ್ನೆಸ್ ಮಾಡ್ಯೂಲ್ ವರ್ಕ್. ನೀವು ಒಂದೇ ಪಾಯಿಂಟ್ ಇಟ್ಕೊಂಡ್ರೆ ಆಗೋದಿಲ್ಲ. ಸಮಾಜವನ್ನು ಅಧ್ಯಯನ ಮಾಡ್ತಾ ಅವರನ್ನ ಡೆವಲಪ್ ಮಾಡುವಂತ ರೀತಿ ಇದೆಯಲ್ಲ, ಹಂಗೆ ಆ ತರ ಇವತ್ತು ಈ ಹೆಲ್ತ್ ಕಾನ್ಶಿಯಸ್ ಇಷ್ಟು ಚೆನ್ನಾಗಿರುವಾಗ ಯಾಕೆ ನಮ್ಮ ಕೆಮಿಕಲ್ ಲೆಸ್ ಸೋಪ್ ಮಾತ್ರ ಮಾರ್ಕೆಟ್ ಇನ್ನು ಬಂಬಾರ್ಡ್ ಮಾಡಲಿಲ್ಲ? ಯಾಕೆ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತಿಲ್ಲ? ಯಾಕೆ ಅಂತಂದ್ರೆ, ಯಾರ್ಯಾರು ಕೆಮಿಕಲ್ ಲೆಸ್ ಸೋಪ್ ಮಾಡ್ತಾರೋ ಎಲ್ಲರೂ ಒಂದ್ ಕಡೆ ಬಂದು ನಾವೆಲ್ಲರೂ ಸೇರ್ಕೊಂಡು ಇದರ ಕುರಿತಂತ ಹೆಲ್ತ್ ಕಾನ್ಶಿಯಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಒಟ್ಟಾಗೋಣ ಅಂತ ಯೋಚನೆ ಮಾಡಲಿಲ್ಲ ಅಂತ. ಇಟ್ಸ್ ಅವರ್ ಫಾಲ್ಟ್. ನಾವು ನನ್ನ ಪಕ್ಕದಲ್ಲಿರುವಂತ, ಅವನೊಂದು ತಿಂಗಳಿಗೆ 100 ಸೋಪ್ ಮಾಡ್ತಾನೆ, ನಾನೊಂದು 120 ಮಾಡ್ತೀನಿ, ಅವನು 180 ಮಾಡಿ ನಾನು 140 ಅಷ್ಟೇ ಕಾನ್ಸೆಪ್ಟ್ ಅಲ್ಲಿ ಇದೀವಿ ನಾವು. ಚೇಂಜ್ ಇಟ್. ಅವನು 100 ಮಾಡ್ತಿದ್ದಾನೆ, ನಾನು 120 ಮಾಡ್ತಿದ್ದೀನಿ, ಇಬ್ರು ಸೇರ್ಕೊಳ್ಳೋಣ, ಇಬ್ರು 2,000 ಯೂನಿಟ್ ಮಾರೋ ಥರದ್ದು ಏನಾದ್ರು ಪ್ಲಾನ್ ಮಾಡ್ಬೋದಾ ಅಂತ. ನಮ್ ರೀಚ್ ಹಂಗಿರ್ಬೇಕಲ್ಲ.
ಸೊ ಆ ರೀಚ್ ನಾವು ಇಟ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಜಾಯಿನ್ ಟುಗೆದರ್. ಯಾರು ಈ ತರದ ಕೆಲಸಗಳನ್ನು ಮಾಡ್ತಾರೋ ಜಾಯಿನ್ ಆಗಬೇಕು. ಮತ್ತೆ ಅದಕ್ಕೆ ಬೇಕಾಗಿರುವಂತ ಒಳ್ಳೆ PR ಗಳನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ರೆ ಆಗುತ್ತೆ. ನಾನು ಒಬ್ಬನೇ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಆದ್ರೆ 10 ಜನ ಸೇರಿದ್ರೆ 10 ಜನ ಇದಕ್ಕೆ ಬೇಕಾಗಿರುವ PR ಅನ್ನು ಮಾಡಬಹುದು. 10 ಜನ ಇದಕ್ಕೆ ಬೇಕಾಗಿರುವಂತೆ ಪತ್ರಿಕೆಯಲ್ಲಿ 4 ಆರ್ಟಿಕಲ್ ಬರೆಸೋದು ಕಷ್ಟ ಆಗೋದಿಲ್ಲ. 10 ಜನ ಇದಕ್ಕೆ ಬೇಕಾಗಿರುವಂತೆ ಯೂಟ್ಯೂಬರ್ ಗಳನ್ನು ಕರೆಸ್ಬಿಟ್ಟು ಅವ್ರ ಹತ್ರ ಪ್ರೋಗ್ರಾಮ್ ಮಾಡಿಸೋದು ಕಷ್ಟ ಆಗ್ಲಿಕ್ಕಿಲ್ಲ. 10 ಜನ ಸೇರಿದಾಗ ಇದು ಆಡ್ ಆಗುತ್ತೆ. ಸೊ ನಮ್ಮ ಬಿಸ್ನೆಸ್ ನ ಈ ಕಾನ್ಸೆಪ್ಟ್ ನ ಈ ದಿಕ್ಕಿನಲ್ಲಿ ವೈಡ್ ಆಗಿ ಡೆವಲಪ್ ಮಾಡಲಿಲ್ಲ ಅಂತಂದ್ರೆ, ಆಳಕ್ಕೆ ತೆಗೆದುಕೊಂಡು ಹೋಗ್ಲಿಲ್ಲ ಅಂತಂದ್ರೆ, ನಾವು ಏನೋ ಒಂದು ಹೊಸ ಛಾಪನ್ನ ಮೂಡಿಸೋದು ಕಷ್ಟ ಆಗುತ್ತೆ ಅಂತ ಭಾರತ ಈ ದಿಕ್ಕಿನಲ್ಲಿ ತುಂಬಾ ಸ್ಪಷ್ಟವಾದ ಮಾತುಗಳನ್ನ ಯಾವಾಗಲೂ ನಮ್ಗೆ ಕಟ್ಟಿಕೊಟ್ಟಿದೆ. ಆದ್ರೆ ಭಾರತ ಒಂದು ಸ್ಪಷ್ಟವಾಗಿರುವಂತ ಸಂಗತಿಯನ್ನು ಹೇಳುತ್ತೆ. ಬಹುಶಃ ನಂಗೆ ಅನ್ಸುತ್ತೆ ಅದನ್ನು ಹೇಳಿದ್ರೆ ನನ್ನ ಬಹುತೇಕ ಕೆಲಸ ಮುಗ್ದು ಹೋಗುತ್ತೆ. ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮೆಲ್ಲರ ಅರ್ಥದ ಬಯಕೆ, ಹಣದ ಬಯಕೆಗೆ ಬೇಸು ಧರ್ಮವೇ ಆಗಿರಬೇಕು ಅಂತ ಭಾರತ ಹೇಳುತ್ತೆ. ಇದನ್ನು ಮಾತ್ರ ಮರೆಯುವಂತಿಲ್ಲ. ನಮಗೆ 4 ಲಿಸ್ಟ್ ಅನ್ನು ಭಾರತ ಹಾಕೊಡುತ್ತೆ. ಪುರುಷಾರ್ಥಗಳು ಅಂತ ನಾವು ಅದನ್ನು ಕರಿತೀವಿ. ಅತ್ಯಂತ ಕೆಳಗಿನದ್ದು ಅಥವಾ ಮೇಲಿನದ್ದು ಹೆಂಗಾದ್ರೂ ತಿಳ್ಕೊಳ್ಳಿ. ಧರ್ಮ, ನಾನು ಅದನ್ನ ಕೆಳಗಿನದ್ದು ಅಂತ ಹೇಳ್ತೀನಿ ಯಾಕೆಂದ್ರೆ ಅಡಿಪಾಯ ಧರ್ಮ. ಧರ್ಮದ ಮೇಲೆ ಅರ್ಥ, ಅರ್ಥದ ಮೇಲೆ ಕಾಮನೆಗಳನ್ನು ಪೂರೈಸಿಕೊಳ್ಳೋದು. ಇವೆಲ್ಲ ಆದ್ಮೇಲೆ ನಮ್ಮ ಅಂತಿಮ ಗುರಿ ಮೋಕ್ಷವೇ ಅನ್ನೋದು ಭಾರತದ ಸಿದ್ಧಾಂತ, ಭಾರತದ ಚಿಂತನೆ, ಹಿಂದೂ ಚಿಂತನೆ ಹಿಂಗೆ ಇರೋದು. ಹೀಗಾಗಿ ಹಿಂದೂ ಎಕಾನಮಿಯ ಗುರಿ ಏನು ಅಂತಂದ್ರೆ, ನಾವು ಬಿಸ್ನೆಸ್ ಮಾಡೋದು ಕೂಡ ಮೋಕ್ಷವನ್ನ ಪಡ್ಕೊಳ್ಳಿಕ್ಕೋಸ್ಕರ ಅನ್ನೋ ದೃಷ್ಟಿಯಿಂದ. ಆದ್ರೆ ಅರ್ಥವನ್ನ ಗಳಿಸಬೇಕು. ಯಾವುದರ ಆಧಾರದ ಮೇಲೆ? ಧರ್ಮದ ಆಧಾರದ ಮೇಲೆ ಅರ್ಥವನ್ನು ಗಳಿಸಬೇಕು. ಧರ್ಮವನ್ನು ಮೀರಿ ಗಳಿಸಿದ ಅರ್ಥಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಎರಡನೇ ನಾನು ಸ್ವಲ್ಪ ಆಡ್ ಮಾಡ್ತೀನಿ. ಧರ್ಮದ ಆಧಾರದ ಮೇಲೆ ಅರ್ಥವನ್ನು ಗಳಿಸಿರುವ ಅರ್ಥವನ್ನ ವಾಪಸ್ ಧರ್ಮ ಕಾರ್ಯಕ್ಕೆ ಬಳಸಿ ಅಂತ. ಬಹಳ ಚೆನ್ನಾಗಿರುತ್ತೆ. ಈ ಸರ್ಕಲ್ ಆಗುತ್ತಲ್ಲ, ಈ ಸರ್ಕಲ್ ಏನು ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಅಂತಂದ್ರೆ, ಧರ್ಮದ ಆಧಾರದಿಂದ ಗಳಿಸಿದ ಅರ್ಥ, ಈ ಅರ್ಥವನ್ನ ಮತ್ತೆ ಧರ್ಮ ಕಾರ್ಯಕ್ಕೆ ಬಳಸೋದ್ರಿಂದ ನಿಮ್ಮ ಎಲ್ಲ ಶುದ್ಧ ಕಾಮನೆಗಳು ಅತ್ಯಂತ ಶುದ್ಧವಾಗಿ ಪೂರೈಕೆಗೊಳ್ತವೆ. ಯಾವಾಗ ಇವೆಲ್ಲದರಲ್ಲೂ ಶುದ್ಧತೆ ಕಂಡು ಬರುತ್ತೋ, ನಿಸ್ಸಂಶಯವಾಗಿ ಗುರಿ ಮೋಕ್ಷ ಅಂತ ಏನಿರುತ್ತೋ ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ವಿಪ್ರನಾಗಿದ್ದು ಬಿಸಿನೆಸ್ ಮಾಡಿದ ನಂತರವೂ ಕೂಡ ವಿಪ್ರನೇ ಆಗಿರೋದು ಸಾಧ್ಯ. ಇಲ್ಲದೆ ಹೋದ್ರೆ ವಿಪ್ರತ್ವ ಕಳೆದೋಗ್ಬಿಡತ್ತೆ. ಬಿಸಿನೆಸ್ ಮಾಡಿದ ಮಾತ್ರಕ್ಕೆ ವಿಪ್ರತ್ವವನ್ನು ಕಳ್ಕೊಳ್ಬಾರ್ದು. ವಿಪ್ರತ್ವ ಉಳಿಬೇಕು, ಬಿಸಿನೆಸ್ಸು ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂತಂದ್ರೆ, ಈ ಪುರುಷಾರ್ಥಗಳನ್ನ ಸರಿಯಾದ ಹೆಜ್ಜೆ ಇಟ್ಟು ಆ ಪುರುಷಾರ್ಥಗಳನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿ ನಾವೆಲ್ಲರೂ ಬಿಸಿನೆಸ್ ಮಾಡೋಣ, ಈ ಹಾದಿ ಹೀಗೆ ಇರಲಿ ಅನ್ನುವಂತ ಪರಿಕಲ್ಪನೆಯನ್ನ ನಾವು ಬಲವಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಇದೊಂದು ಪರಿಪೂರ್ಣವಾಗಿರುವಂತ ಟೀಮ್ ಅನ್ನ ಕಟ್ಕೊಡ್ಲಿಕ್ಕಾಗತ್ತೆ. ಯಾರು ವಿಪ್ರರೆಲ್ಲ ಸೇರ್ಕೊಂಡು ಈ ಒಂದು ಪ್ರಯತ್ನದಲ್ಲಿ ನಾವು ನಿರತರಾಗಿದ್ದೀವೋ, ನಮ್ಗೆಲ್ಲರಿಗೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಇನ್ನೂ ಹೆಚ್ಚು ವಿಪ್ರರು ಜಾಯಿನ್ ಆಗಲಿ. ಇದಕ್ಕೆ ಅಂದ್ರೆ ಜಾಯಿನ್ ಆಗಲಿ ಅಂತಂದ್ರೆ ಆಲ್ರೆಡಿ ಬಿಸ್ನೆಸ್ ಮಾಡೋರಲ್ಲ, ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಕನಸು ಕಟ್ಟಿದವರು ಇಲ್ಲಿಗೆ ಬರಲಿ. ನಿಮ್ಮೆಲ್ಲರ ಮಾರ್ಗದರ್ಶನ, ಪ್ರೀತಿ ಅವರಿಗೆ ದೊರೆಯಲಿ. ಹೊಸದೊಬ್ಬ ಹುಡುಗ ಎಂಟ್ರಿ ಆದ್ರೆ, ಒಂದು ಹಾಲ್ ಆಫ್ ಫೇಮಿಗೆ ಎಂಟ್ರಿ ಆದಾಗ ಹೇಗೆ ಕ್ಲಾಪ್ ಹೊಡೆದು ಕರೀತಾರ, ವೆರಿ ಗುಡ್, ನೀನ್ ಎಂಟ್ರಿ ಚೆನ್ನಾಗಿರ್ಲಿ, ಬಾ, ನೀನ್ ನಮ್ಮ ಜೊತೆ ಇದೇ ರೀತಿ ಮುಂದುವರಿ, ಬೆಳಿ ಅಂತ ಅವನಿಗೊಂದು ವಿಶ್ವಾಸ ಸಿಗುವಂತಾಗ್ಲಿ. ಹೆಚ್ಚು ಹೆಚ್ಚು ಜನ ಈ ಫೀಲ್ಡ್ಗೆ ಬಂದು ಭಾರತದ ಅಸೆಟ್ ಡೆವಲಪ್ ಆಗಲಿ. ಇವತ್ತು ಭಾರತ ಬಹಳ ವೇಗವಾಗಿ ಮುಂದುವರಿತಿದೆ. ಪ್ರಾಬಬ್ಲಿ ನಾನು ಮೊನ್ನೆ ಒಬ್ಬ ನಂಗೆ ಗೊತ್ತಿಲ್ಲ ಯಾವ ಕಂಪನಿ ಅಂತದ CEO ಸ್ಪೀಕಿಂಗ್, ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡ್ತು ಅದನ್ನ, ಭಾರತ ಈ ಡೆಕೇಡ್ ನ ಎಂಡಿಗೆ $7 ಟ್ರಿಲಿಯನ್ ಎಕಾನಮಿ ಆಗುತ್ತೆ ಅಂತ. ಈ ಸ್ಪೀಕ್ಸ್ ಆಫ್ $7 ಟ್ರಿಲಿಯನ್ ಎಕಾನಮಿ. ಇವತ್ತಿಗೂ ನರೇಂದ್ರ ಮೋದಿ ಅವರು $5 ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತನಾಡ್ತಿದ್ದಾರೆ. ವಿ ಆರ್ $3 ಟ್ರಿಲಿಯನ್ ಎಕಾನಮಿ, ನಂಬರ್ 5th ಇನ್ ದ ವರ್ಲ್ಡ್. ನಾವು $5 ಟ್ರಿಲಿಯನ್ ಮಾಡ್ತೀವಿ ಪ್ರಾಬಬ್ಲಿ ಇನ್ 2 years ಅಲ್ಲಿ, ಆವಾಗ ನಂಬರ್ 3rd ಆಗ್ತೀವಿ. ಬಟ್ ದಟ್ ಮ್ಯಾನ್ ಸೇಸ್ ಭಾರತ ಈ ಡೆಕೇಡ್ ನ ಕೊನೆಗೆ ಮೋದಿ ಅಂತ ಲೀಡರ್ಶಿಪ್ ಇರೋದ್ರಿಂದ $7 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಅಂಡ್ ಈ ಕೋಟ್ಸ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಭಾರತದ ವೇಗ ಅದರ ಲಕ್ಷಣವನ್ನು ತೋರಿಸ್ತಾ ಇದೆ ಅಂತ. ಸೊ ಹೀಗಾಗಿ ಭಾರತ ಅಗ್ರೆಸಿವ್ ಆಗಿ ಹಿಂಗ್ ಮೂವ್ ಆಗ್ತಿರೋದು ಇದೆಲ್ಲ ಬಹಳ ವಿಶಿಷ್ಟ ರೀ. ಇವತ್ತಿನ ಭಾರತದ ಎಕನಾಮಿಕ್ ಮೂಡ್ ಹೇಗಿದೆ ಅಂತಂದ್ರೆ, ಇಡೀ ಜಗತ್ತು ಭಾರತದ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಶುರುವಾಗಿದೆ. ಅಮೆರಿಕ, ಚೀನಾಕ್ಕೆ ಹೋಗಬೇಕಾಗಿರುವಂತ ಕಂಪನಿಗಳು ಭಾರತಕ್ಕೆ ಶಿಫ್ಟ್ ಆಗ್ತಿವೆ. ನಮ್ಮಲ್ಲಿ ಅದಕ್ಕೋಸ್ಕರವೇ ಏನ್ ಮಾಡ್ತಿದ್ದಾರೆ ಗೊತ್ತಾ, ಈಗ ಈ ಕಮ್ಯುನಿಸ್ಟ್ಗಳು ಅಲ್ಲಲ್ಲಿ ಗಲಾಟೆ ಶುರು ಮಾಡಿಸ್ತಿದ್ದಾರೆ. ನೀವು ಇಲ್ಲೇ ಆಪಲ್ ಕಂಪನಿಯ ಒಂದು ಇದರಲ್ಲಿ ಗಲಾಟೆ ಶುರುವಾಗಿದ್ದು ನೋಡಿದ್ರಿ. ನಾನು ಸ್ಯಾಮ್ಸಂಗ್ ತಮಿಳ್ನಾಡಿನಲ್ಲೋ ಕೇರಳದಲ್ಲೋ ಒಂದು ಗಲಾಟೆ ಶುರುವಾಗಿರೋದನ್ನು ಮೊನ್ನೆ ತಾನೇ ಓದ್ತಾ ಇದ್ದೆ. ಈಗ ಎಲ್ಲ ಕಡೆ ಗಲಾಟೆಯನ್ನು ಶುರು ಮಾಡಿ ಮತ್ತೆ ಆ ಲೇಬರ್ ಯೂನಿಯನ್ಗಳ ಗಲಾಟೆಯನ್ನ ಭಾರತದಲ್ಲಿ ಆರಂಭಿಸಬೇಕು, ಆ ಪರ್ವವನ್ನ ಶುರು ಮಾಡಿ ಹೋಗದೆ ಇರೋ ತರ ಮಾಡಬೇಕು ಅಂತ. ಅನೇಕರು ಕೇಳ್ತಾರಲ್ಲ ನಂಗೆ, ಯಾಕೆ ನರೇಂದ್ರ ಮೋದಿ ಎಲ್ಲವನ್ನು ಗುಜರಾತಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಹಿ ಹ್ಯಾಸ್ ದ ಕಂಟ್ರೋಲ್ ಇನ್ ಗುಜರಾತ್, ಅದಕ್ಕೋಸ್ಕರ ಗುಜರಾತಿಗೆ ತಗೊಂಡು ಹೋಗ್ತಾರೆ. ಇವ್ರು ಯಾರು ನನಗೆ ಈ ತರದ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅಂಡ್ ಎಲ್ಲಿವರೆಗೂ ಅವ್ರಿಗೆ ವಿಶ್ವಾಸ ಇದೆ ಅಂತಂದ್ರೆ
ಅಂತಂದ್ರೆ, ನಾನು ಗುಜರಾತ್, UP ಈ ಎರಡೂ ರಾಜ್ಯಗಳನ್ನ ಮೊನ್ನೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದ್ದೆ. ಅವ್ರ ಸ್ಟಾಲ್ಗಳಿಗೆ ಹೋಗಿದ್ದೆ ನಾನು. ಅವ್ರ ಸ್ಟಾಲಲ್ಲಿ ನೀವು ನೋಡಬೇಕು, ಅಲ್ಲಿ ಹೋಗಿ ನಿಂತ್ರೆ ನನ್ನ ಕಂಪನಿ ಇಲ್ಲೇ ಹಾಕಬೇಕು ಅಂತ ಅನ್ಸುತ್ತೆ. ನಮ್ಮ ಕರ್ನಾಟಕದ ಸ್ಟಾಲಿಗೆ ನಾನು ಇದ್ದಾಗಲೇ ರೀ, ದುರದೃಷ್ಟ ನನ್ನ ಕಣ್ಣೆದುರಿಗೆ ಹಂಗೆ ಆಗಬಾರ್ದಾಗಿತ್ತು. ಯಾವುದೋ ಒಂದು ಕಂಪನಿಯವ್ರು ಬಂದರು, ವಾಟ್ ಯು ಹ್ಯಾವ್ ಟು ಅಸ್ ಟು ಆಫರ್ ಅಂತ ಕೇಳಿದ್ರು ಅವರು. ಅದಕ್ಕೆ ಆನ್ಸರ್ ಏನಿತ್ತು ಗೊತ್ತಾ ನಮ್ಮವ್ರದ್ದು? ನಾನಿದ್ದೆ ಅಲ್ಲಿ, ನಂಗೆ ಭಾಳ ಬೇಜಾರಿತ್ತು. ಸರ್, ನಾವು ಆ್ಯಕ್ಚುಲಿ ಆರ್ಗನೈಸೇಷನವ್ರು ಅಲ್ಲ, ನಾವು ಇಲ್ಲಿ ಬಂದು ಕೂತ್ಕೊಂಡು ನಮ್ಮನ್ನ ಸ್ಟಾಲ್ ಇಟ್ಕೊಂಡಿದ್ದೀವಿ ಅಷ್ಟೇ, ಆರ್ಗನೈಸೇಷನವ್ರು ಯಾರೂ ಇಲ್ಲ ಸರ್ ಇಲ್ಲಿ ಅಂದರು. ದಟ್ ಮ್ಯಾನ್ ಸೆಡ್ ಓಕೆ ಫೈನ್, ನಾನು ಮತ್ತೆ ಆಮೇಲೆ ಬರ್ತೀನಿ ಅಂತ. ಯಾರೀ ಬರ್ತಾರೆ? ನಿಮ್ ಗುಜರಾತ್ ಸಾವಿರಾರು ಎಕರೆ ಇಟ್ಕೊಂಡು ಉತ್ತರ ಪ್ರದೇಶದ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ವಿ ಹ್ಯಾವ್ 1200 acres ಲ್ಯಾಂಡ್, ಇದಕ್ಕೆ ಇಷ್ಟು ವ್ಯವಸ್ಥೆ ಇದೆ, ನಿಮ್ಗೆ ಏನ್ ಬೇಕು ಹೇಳಿ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ, ಕಂಪನಿ ಉತ್ತರ ಪ್ರದೇಶಕ್ಕೆ ಬಂದು ತೆಗೀರಿ ಅಂತ. ನೀವು ಕಂಪನಿನ ಗುಜರಾತಿಗೆ ಬಂದು ತೆಗೀರಿ. ಕಾಂಪಿಟೇಷನ್ ಅಲ್ಲಿರುವಾಗ ನಾವಿನ್ನೂ ಹಂಗಿಲ್ಲ ಅಂತ, ನಮ್ಮಲ್ಲಿ ಆ ಝೀಲ್ ಇಲ್ಲ, ಅದು ನುಗ್ಗಬೇಕು ಅನ್ನುವಂಥ ಛಲ ಇಲ್ವಲ್ಲ. ಈ ಕಾರಣಕ್ಕೋಸ್ಕರ ಏನಾದರೂ ಕಳ್ಕೊಳ್ಬಹುದೇ ಹೊರತು ಅದು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಅದರ್ವೈಸ್ ಕರ್ನಾಟಕನ ಉದ್ಧಾರ ಮಾಡಲಿಕ್ಕೆ ಯಾವನೂ ಬೇಕಾಗಿಲ್ಲ ರೀ. ಮೈಸೂರಿನ ಮಹಾರಾಜರು ಎಂಥ ರಾಜ್ಯ ಕಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ, ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಈ ರಾಜ್ಯ ಇವತ್ತಿಗೂ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಯಾರು ಮುಟ್ಟಬೇಕು ಅಂತಿಲ್ಲ, ನೀವು ಹಾಳು ಮಾಡಬಾರ್ದಷ್ಟೇ. ನೀವು ಇದ್ದಿದ್ದನ್ನ ಮೇಂಟೈನ್ ಮಾಡ್ಕೊಂಡು ಮುಂದಕ್ಕೆ ತೆಗೆದುಕೊಂಡು ಅಷ್ಟು ಚೆನ್ನಾಗಿದೆ. ನಾನು ಸತ್ಯ ಹೇಳಬೇಕು ಅಂತಂದ್ರೆ, ನಾನು ಗುಜರಾತಿಗೆ 12 ವರ್ಷಗಳಿಂದ ಹೋದಾಗ ನೋಡಿದ್ನಲ್ಲ, ಗುಜರಾತ್ ಮಾಡೆಲ್ ತುಂಬಾ ಅದ್ಭುತವಾಗಿತ್ತು. ಆದರೆ ಆ ಮಾಡೆಲ್ ಅದ್ಭುತವಾಗಿರುವಾಗಲೂ ಕೂಡ ಕರ್ನಾಟಕ ವಾಸ್ ಬೆಟರ್, ನಾವೇನು ಕಡಿಮೆ ಇರಲಿಲ್ಲ. ನಾನು ತುಂಬಾ ಯೋಚನೆ ಮಾಡಿ